to Nam trailer launch ke bandike. Firstly, thank you Ashwini ma'am for being here today. Ashwini ma'am has journeyed with us from the beginning and finally Nam trailer launch ku kuda bandidare. Her unending support and love for the team means a lot to us. So thank you ma'am. Also to all Nam media team ಮತ್ತೆ ನಮ್ಮ technical team ಇವತ್ತು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. Of course, Unlock Raghava, Nam Cinema Unlock Raghava Feb 7 ke release aagta ide. We have put a lot of effort into making this film and finally release aagta ide. So tumba khushi aagta ide. Yakandre Feb 7 ke Unlock Raghava release aagta ide. Feb 14 ke nam innond kannada cinema Bhuvanam Gaganam kuda release aagta ide. As an actor, I think that's a huge blessing. Also, Nam team ಬಗ್ಗೆ ಹೇಳ್ಬೇಕಂದ್ರೆ Deepak sir narrated this film to me 2 years ago. ನನಗೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸಾಧು ಸರ್ ಪೋರ್ಷನ್ಸ್ ನನ್ನ ಪೋರ್ಷನ್ಸ್ ಇಂದ ಜಾಸ್ತಿ ಸಾಧು ಸರ್ ಪೋರ್ಷನ್ಸ್ ಕೇಳ್ಕೊಂಡು ಐ ವಾಸ್ ಲೈಕ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಬಿಕಾಸ್ ಸರ್ ಪೋರ್ಷನ್ಸ್ ಎಷ್ಟು ಚೆನ್ನಾಗಿ ಸತ್ಯ ಸರ್ ಬರೆದಿದ್ದಾರಂತೆ. ಐ ಟ್ರೂಲಿ ಫೆಲ್ ಇನ್ ಲವ್ ವಿತ್ ಸಾಧು ಸರ್ಸ್ ಪೋರ್ಷನ್ಸ್ ಅಂಡ್ ಐ ಥಿಂಕ್ ನಗ್ ಐ ವಾಸ್ ಲೈಕ್ ಸರ್ ನನಗೆ ಈ ಸಿನಿಮಾ ಮಾಡಲೇಬೇಕು ಅಂಡ್ ಐ ಇಮಿಡಿಯೇಟ್ಲಿ ಸೆಡ್ ಎಸ್ ಐ ಡಿಂಟ್ ಈವನ್ ಟೇಕ್ ಟೈಮ್ ಸರ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ. ಅಂಡ್ ಇಟ್ಸ್ ಆಫ್ ಕೋರ್ಸ್ ಬಿನ್ ಅ ಜರ್ನಿ ಎವರ್ ಸಿನ್ಸ್. And of course, visuals ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ that it is technically a very sound film. ನಾವು ಆಕ್ಚುಲಿ ಚಿತ್ರದುರ್ಗನಲ್ಲಿ ನಾವು ಶೂಟ್ ಮಾಡಿದ್ವಿ. ಈ ಸಾಂಗ್ ಕೂಡ ರಾಘವ ಸಾಂಗ್ ಆ ಬಿಸಿಲಲ್ಲಿ we shot for so many hours and I think the team requires a huge round of applause. ಯಾಕಂದ್ರೆ ಆ ಬಿಸಿಲಲ್ಲಿ ಶೂಟ್ ಮಾಡೋದು is not easy. Not just Milind and I, but ಎಲ್ಲರೂ ಆ equipment ತಗೊಂಡು ಅಷ್ಟು ದೂರ ಹೋಗೋದು and we have to climb a fort to take all of these equipments with the gimbal and with the cameras. It was really difficult, but I think finally now visuals ನೋಡುವಾಗ ನಮ್ಗೆ ಗೊತ್ತಾಗುತ್ತೆ that it definitely is teamwork. Even makeup, my makeup was melting, but to have somebody come and touch your makeup, your hair, I feel like the credit just doesn't go to actors at the end of the day. I think it is the team because what you see finally is teamwork. So hangagi nam tumba khushi aagta ide and please ಸಪೋರ್ಟ್ ಮಾಡಿ. ಎಲ್ಲರೂ ಥಿಯೇಟರ್ಸ್ಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ, ಇಷ್ಟ ಆದರೆ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬನ್ನಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ಐಮ್ ಆಕ್ಚುಲಿ ರನ್ನಿಂಗ್ ಅ ಲಿಟಲ್ ಲೇಟ್. ನನಗೆ ಕೇರಳ ಹೋಗಬೇಕು. ಐ ಹ್ಯಾವ್ ಅ ಫ್ಲೈಟ್ ಟು ಕ್ಯಾಚ್. ಸೊ ಹಾಗಾಗಿ ಐ ಆಮ್ rushing my words, but thank you so much for being understanding and patient with us and the team. Thank you so much. See you on the 7th of February. ಎಲ್ಲಾ ಕಾಲದಲ್ಲೂ ನಟ ಭಯಂಕರ ಜೊತೆ ನಿಂತಿದ್ರು. ತುಂಬಾ ಖುಷಿ ಆಯ್ತು ನಿಮ್ಮ ಸಿನಿಮಾದ ಲಾಂಚ್ಗೆ. ನನಗೆ ತುಂಬಾ ಖುಷಿ ಏನಂದ್ರೆ ನಮ್ ಗಿರೀಶ್ ಸರ್ ಪ್ರೊಡಕ್ಷನ್ ಕೈ ಹಾಕಿದ್ರು. ಐಪ್ಲಿಕ್ಸ್ ಬಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಎಲ್ಲ ರಿಲೀಸ್ ಆದ್ಮೇಲೆ ಎಲ್ಲ ಬಾಯ್ ಬಾಡ್ಕೊಳ್ತಾ ಇರ್ತಾರೆ. ನಮ್ಮ ಸಿನಿಮಾ ರಿಲೀಸ್ ಆಗಿ 2 hours ಪೈರಸಿ ಬಂದ್ಬಿಡುತ್ತೆ. ಆಮೇಲೆ ಅವ್ರು ನೋಡ್ಕೊಂಡು ಹೋಗ್ತಾರೆ. ಸೊ ನಮ್ಮ ಸಿನಿಮಾಗೆ ಪ್ರತಿ ಹಂತದಲ್ಲಿ ನಿಂತ್ಕೊಂಡು ಇನ್ಕ್ಲೂಡಿಂಗ್ ನಟ ಭಯಂಕರ ರಿಲೀಸ್ ಆಗೋ ತನಕ ಜೊತೆಗೆ ಬಿಸ್ನೆಸ್ ಪ್ರಥಮ ಬಿಸ್ನೆಸ್ ಮಾಡ್ಬಿಟ್ಟು ನನ್ನ ಹತ್ರ ಬನ್ನಿ, ಅಲ್ಲಿ ತನಕ ಬರಬೇಡಿ ಅಂತ ಹೇಳದವ್ರು ಅವರು. ಸೊ ಇವತ್ತು ಎಲ್ಲಾ ಹಂತದವ್ರ ಜೊತೆಲಿ ನಿಂತಿದ್ದಕ್ಕೆ ಬಹುಶಃ ನಟ ಭಯಂಕರ ತುಂಬಾ ಒಳ್ಳೆ ಪ್ರೈಸ್ಗೆ ಕಲರ್ಸ್ಕೋಯ್ತು. ನಾನು ಯಾವಾಗ್ಲೂ ಅವ್ರನ್ನ ಸ್ಮರಿಸ್ತೀನಿ. ಇದೇ ಪ್ರೀತಿ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲಾ ಹೊಸ ಸಿನಿಮಾ ಮೇಲೆ ನಿಮ್ಗೆ ಇರ್ಲಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಸರ್. ಬಹಳಷ್ಟು ಖುಷಿ ಇದೆ ಎಂಟೈರ್ ಟೀಮ್ಗೆ. ಅಂಡ್ ಹೀರೋ ಬಗ್ಗೆ ಒಂದ್ ಸ್ವಲ್ಪ ಝೂಮ್ ಹಾಕಿ ಎಲ್ಲ ತೋರಿಸಿ ಅವ್ರ ಬಗ್ಗೆ ಒಂದು ಸ್ಪೆಷಲ್ ಏನಂದ್ರೆ ಎಲ್ಲಾನು ಅನ್ಲಾಕ್ ಮಾಡ್ತಿರ್ತಾರಂತೆ. ಓದ್ ಕಡೆಗೆಲ್ಲ ಏನ್ ಸಿಕ್ಕಿದ್ರು ಕೀಗಳೆಲ್ಲ ಅನ್ಲಾಕ್ ಮಾಡ್ತಿರ್ತೀರಂತ. ಮೊನ್ನೆ ಬೀದರ್ಲಿ ಮತ್ತೆ ಬಳ್ಳಾರ್ಲಿ ಬ್ಯಾಂಕ್ ರಾಬರಿ ಎಲ್ಲ ಆಯ್ತು. ಆದ್ರಿಂದ ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಅಂತ ಈ ಮೂಲಕ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕೆಂದ್ರೆ ಸಿನಿಮಾ ಪ್ರಮೋಷನ್ ಇದ್ರು ಮೊನ್ನೆ ಕಳ್ತನ ಆಗಿದ್ದಕ್ಕೂ ಇವ್ರು ಯಾವ್ದೇ ಅನ್ಲಾಕ್ ಮಾಡಿಲ್ಲ ಅಂತ ನಾನು ನಿಮ್ ಪರವಾಗಿ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ಸೇಫ್ಟಿಗೆ. ಯಾಕೆಂದ್ರೆ ರಿಲೀಸ್ ಇಲ್ಲ ಬಟ್ ಟುಬುಕ್ಕು ನಿಮ್ನೆ ಲಾಕ್ ಮಾಡ್ಕೊಟ್ಟೋಗ್ಬಿಟ್ರು, ಅನ್ಲಾಕ್ ಮಾಡೋರ್ನೇ ಲಾಕ್ ಮಾಡ್ಕೊಟ್ಟೋಗ್ಬಿಟ್ರೆ ಅದಾಗಬಾರ್ದು. ನಿಮ್ ಸೇಫ್ಟಿಗೋಸ್ಕರ ನಾನು ನಿಮ್ ಪರವಾಗಿದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ. ಅಂಡ್ ರಚಿಲ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಎಂಟೈರ್ ತಂಡದ ಪರವಾಗಿ ಅಭಿನಂದನೆಗಳು. ಗಿರೀಶ್ ಸರ್ ಇವಾಗಿಂದಲ್ಲ, ಎಲ್ಲಾ ಹಂತದಲ್ಲೂ ನಮ್ಮ ಸಿನಿಮಾಗೆ ನಾವು ಸಿನಿಮಾ ಮಾಡಕ್ಕೆ ಶುರು ಮಾಡಿದ ತಕ್ಷಣ ಫಸ್ಟ್ ನಿಂತ್ಕೊಡದೆ ಗಿರೀಶ್ ಸರ್. ನಾವು ಫಸ್ಟ್ ಅವ್ರನ್ನ ಸಿನಿಮಾ ಮುಗಿದ್ಮೇಲೆ ಬೇರೆಯವ್ರು ಬರ್ತಾರೆ ಹಾಗಲ್ಲ, ಸಿನಿಮಾ ಬಿಗಿನಿಂಗ್ ಹಂತದಿಂದಲೂ ಜೊತೆಲಿರ್ತೀವಿ. ತುಂಬಾ ಖುಷಿ ಆಯ್ತು. ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. ಆಕ್ಚುಲಿ ಹೀರೋಯಿನ್ಗೂ ನಮಗೂ ಒಂದು ಸ್ವಲ್ಪ ಹೋಲಿಕೆ ಐತೆ. ಏನ್ ಹಿಂಗ್ ನೋಡೋದೇನು ಶಾಕ್ ಆಗಬೇಡಿ. ಈಗ ಹೇಳಿದ್ಮೇಲೆ ಶೇಕ್ ಆಯ್ತೀರಾ, ಸುಮ್ಮನೆ ಹೇಳ್ತೀನಿ ಏನು. ಆಕ್ಚುಲಿ ರಚಿಲ್ ಅವರು ಈ ಸಿನಿಮಾ ಮಾಡ್ತಾ ಇದ್ದಾಗಲೇ ಅವ್ರದ್ದು ಮದುವೆ ಆಯ್ತು. ಇಲ್ಲಿ ಡೈರೆಕ್ಟರ್ಲಿ ಸಿನಿಮಾ ಆದ್ಮೇಲೆ ಆಯ್ತು. ಸಿನಿಮಾ ಆದ್ಮೇಲೆ
ನಂದು ಸಿನಿಮಾ ಮಾಡಿದ್ರೆ ಫಸ್ಟ್ ನೈಟ್ ವಿತ್ ದೇವ ಅಂತ, ನಂದು ಅದೇ ಸಮಯದಲ್ಲಿ ಮದುವೆ ಆಯ್ತು. ಅವ್ರು ಮದುವೆ ಮುಗಿದ್ ನೆಕ್ಸ್ಟ್ ಡೇ ಶೂಟಿಂಗ್ ಹೋಗಿ ಬಂದ್ರು, ನಾನು ಮದುವೆ ಮುಗ್ತಾ ನನಗೆ ಮುಂದೆ ಫಸ್ಟ್ ನೈಟ್ ವಿತ್ ದೇವ ಶೂಟಿಂಗ್ ಬಂದು ಇಬ್ರು ಒಂದೇ ತರ ಇದೀವಿ ಅಂತ ಈ ಮೂಲಕ ನಾನು ಹೇಳಕ್ ಕೊಟ್ಟೆ. ಮನುಷ್ಯ ಮದುವೆ ಆಯ್ತು ಬಿಡೋಣ, ಸಾರಿ ಆಗೋಯ್ತು, ತಪ್ಪಾಗಿತ್ತು, ಹೊಡಿತೀರಣ್ಣ, ತಪ್ಪಾಗೋಯ್ತು. ಸೊ ಒಳ್ಳೆ ಟೀಮ್ಗೆ ನನ್ನ ಕಡೆಯಿಂದ ಪ್ರಾಮಾಣಿಕವಾಗಿ ಅಭಿನಂದನೆಗಳು. ಸೊ ಹೀರೋ, ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಹೈಟ್ ಎಲ್ಲವೂ ಇದೆ ನಿಮಗೆ, ಹೈಟ್, ವ್ಯಕ್ತಿತ್ವ, ಪರ್ಸನಾಲಿಟಿ ಪ್ರತಿಯೊಂದು ಇದೆ. ಸಮಯದಲ್ಲಿ ನಿಮ್ಮ ಸಿನಿಮಾ ಜೊತೆ ನಿಂತಿರೋದು ನಮ್ಮ ಅಶ್ವಿನಿ ಮೇಡಮ್, ಅಪ್ಪು ಸರ್ ಆಗ್ಲಿ. ಒಂದು ಮಾತು ನಾನು ಹೀರೋರ್ಗೆ ಬಹಳ ಪ್ರೀತಿಯಿಂದ ಕೇಳ್ಕೊಳ್ತೀನಿ, ಅಪ್ಪು ಸರ್ ಹೈಟ್ ಇಂದಾಗ್ಲಿ ಇದ್ದಿಂದಾಗ್ಲಿಲ್ಲ, ವ್ಯಕ್ತಿತ್ವದಿಂದ ಜನರನ್ನ ಮನಸ್ಸನ್ನು ಗೆದ್ರು. ಆ ಹೈಟ್ ಇದೆ, ಅದೇ ವ್ಯಕ್ತಿತ್ವ ನಿಮ್ದಾಗ್ಲಿ. ಅವ್ರಿಗೆ ಮೇಡಮ್ ಎಲ್ಲಾ ಹಂತದ ಜೊತೆ ನಿಂತಿದ್ದಾರೆ. ಆ ವ್ಯಕ್ತಿತ್ವದ ಮೂಲಕ ನೀವು ಜನಕ್ಕೆ ಹತ್ರ ಆಗುವಂತದ್ದಾಗ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ನನಗೆ ಸ್ಪೆಷಲಿ ಖುಷಿ ಏನು ಅಂತ ಹೇಳಿದ್ರೆ, ಇಂಡಸ್ಟ್ರಿಗೆ ಹೊಸ ನಾಯಕರು ಬರ್ತಾ ಇದ್ದಾರೆ, ಅಟ್ ದ ಸೇಮ್ ಟೈಮ್ ನಿರ್ಮಾಪಕರಾಗಿ ಗಿರೀಶ್ ಸರ್ ಪ್ರಮೋಷನ್ ತಗೊಳ್ತಾ ಇದ್ದಾರೆ. ಸರ್ಗೆ ಇವರಲ್ಲಿ ಇನ್ನು ಇವ್ರು ನಿಮ್ ತಮ್ಮ ಎಲ್ಲೋದ್ರು ಇತ್ತನಿದ್ರಲ್ಲ, ಹಂಗೆ ಹೊಟ್ಟುಬಿಟ್ರು. ಅಣ್ಣ ತಮ್ಮ ರಣಧೀರ ಮಗಧೀರ ಇದ್ದಂಗೆ, ಬಾಮರೇಶ್ ಬಾಮ ಗಿರೀಶ್ ಇಬ್ರುವೆ. ಸೊ ಇವರು ನಮ್ಮ ಸರ್ಗೆ ತುಂಬಾ ಅತ್ಯಂತ ಆಪ್ತರು, ರಿಲೇಷನ್. ಸೊ ತಮ್ಮನ ಸಹೋದರರ ಸಿನಿಮಾಗೆ ಜೊತೆಲಿ ನಿಂತಿದ್ದು ಬಹಳ ಖುಷಿ ಆಯ್ತು. ಮೇಡಮ್ ಥ್ಯಾಂಕ್ ಯು, ನೀವು ಕೂಡ ಬಂದಿದ್ದು ಅಭಿನಂದನೆಗಳು. ಎಂಟರ್ಟೈನ್ಗೆ ದೀಪಕ್ ಅವ್ರಿಗೂ ಸಹಿತ, ಅವ್ರು ಇದಕ್ಕೂ ಮುಂಚೆ 2 ಸಿನಿಮಾ ತುಂಬಾ ಚೆನ್ನಾಗಿ ಮಾಡೋರು. ಲೂಸ್ ಮಾದವ್ರ ಅಣ್ಣನ ಹಾಕೊಂಡು ಒಂದು ಸಿನಿಮಾ, ಅದು ಕೂಡ ನಕಲು ಮಾಡಬೇಡಿ ಅಂತ ಒಂದು ಸಾಂಗ್ ತುಂಬಾ ವೈರಲ್ ಆಗಿತ್ತು. ಅಲ್ಲೂ ಕೂಡ ನಕಲು ಮಾಡಕ್ ಹೋಗಿದ್ರು, ಅಲ್ಲೂ ಕೂಡ ಇದಾಗಿತ್ತು. 2ನೇದು ಕಳ್ಬೆಟ್ಟದ ದರೋಡೆಕೋರರು ಅಂತ ಹೊತ್ತಾನೆ, ಎಲ್ಲಿ ಡೈರೆಕ್ಟರ್ ಅಲ್ಲಿ ಅಲ್ಲಿ ಹಿಂಗಂತ ಕೈ ತೋರಿಸ್ತಿರ್ಲಿ, ಎದ್ ನಿಂತ್ಕೋಬೇಕು, ನಿಮ್ದೇ ಹೇಳ್ತಾ ಇದ್ದೀನಿ, ನೀವೇ ಎದ್ ನಿಂತ್ಕೋಬೇಕು, ಕೂತ್ಕೊಳ್ಳಿ. ಈಗ ಅಲ್ಲಿ ಬ್ಯಾಕ್ ಏನು ಮುಖ ಕಾಣಲ್ಲ, ನಿಂತ್ಬಿಟ್ಟು ಹಿಂಗ್ ತಿರುಗ್ಬೇಕು, ಹಿಂಗೆ ಜನಗಳಿಗೆ ನಾನ್ ಬಗ್ಗೆ ಹೇಳ್ತವ್ರೆ ಅಂತ ಹಿಂಗ್ ತಿರುಗ್ಬೇಕು. ನೀವು ಹಿಂಗೆ ಎತ್ತ ನಿಮ್ ಕೈ ಕಾಣಿಸ್ತದೆ. ಓ ಹಂಗ, ಒಳ್ಳೇದಾಗ್ಲಿ ಅಂದ್ರೆ. ಸೊ ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಫೆಬ್ರವರಿ 7ನೇ ತಾರೀಕು ಮಿಸ್ ಮಾಡದೆ ಎಲ್ರು ಒಳ್ಳೇದಾಗಿ. ನಮ್ಮ ಹುಡುಗ ಇಲ್ಲಿ ಡ್ರೈವರ್ ಎಲ್ಲ ಇದ್ದ, ಕಾರ್ ಕೀ ತಗೊಂಡ್ಬಂದಿದ್ದೆ ಅನ್ಲಾಕ್ ಮಾಡು ಅಂತ, ಕೊಡ್ತೀನಿ ಹೋಗ್ಬೇಕಾರೆ. ಥ್ಯಾಂಕ್ ಯು, ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಅನ್ಲಾಕ್ ಆಗುವ ದೊಡ್ಡ ಮಟ್ಟದ ಯಶಸ್ಸಾಗ್ಲಿ. ಹೀರೋ ಅಲ್ಲೊಂದು ಸಾಂಗ್ ಅಲ್ಲಿ ಒಂದು ಫೋಟೋ ಬೆಳೆಸ್ಕೊಂಡ್ಬಿಡ್ತಾರೆ ಗೊತ್ತಾ ಹೀರೋ, ಆ ಫೋಟೋ ಇಸ್ಕೊಂಡ್ರ ವಾಪಸ್ಸು, ಸೆಟ್ ಪ್ರಾಪರ್ಟಿ ಅದು ಅವ್ರಿಗೇನದು ಹಂಗಾರೆ ಸರಿ ನೋಡಿದ ಅಂದ್ರೆ ನಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ದು. ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಅನ್ಲಾಕ್ ರಾಘವ್ ಗೆಲ್ಲಿ. ನನಗೆ ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ ಅವ್ರನ್ನ ನೋಡೋಕೆ ಬಹಳ ಖುಷಿ ಇದೆ. ಮತ್ತೆ ಅವ್ರ ತಂದೆ ನಿರ್ಮಾಪಕರು ಎಲ್ಲಿ ಸರ್, ಎಲ್ಲಿ ಸರ್, ಎಲ್ಲಿ ಅಲ್ಲೇ ಇದೀನಿ ನೀವು ಅಲ್ಲ ಸರ್. ಇಂಡಸ್ಟ್ರಿ ಬೆಳೆ ಎಲ್ಲಾ ಲಕ್ಷಣ ನಿಮ್ಗೆ ಐತೆ ಸರ್, ಗ್ಯಾರಂಟಿ. ನೋಡಿ ಈ ವರ್ಷ 3 ಸಿನಿಮಾ ಬಂದೇ ಬರ್ತದೆ. ನಿಮ್ಮ ಮಗನ ಹಾಕೊಂಡು ನಿಮ್ ಮಗಂದು ಸಿನಿಮಾ ಎಷ್ಟು ಬರ್ತದೋ ನಿಮ್ದು ಇನ್ನೂ ಬೇಗ ನೀವು ಬಿಸಿ ಆಗ್ತೀರಿ. ಇದು ನಾನು ಹೇಳ್ತಾರೆ, ಮತ್ತೆ ನಾನು ಹೇಳೋ ಮಾತು ಸುಳ್ಳಾಗಲ್ಲ. ನಾನು ನಾಲ್ಗೆಲ್ಲ ಮೂಗಲ್ಲೂ ಮಚ್ಚೆ ಐತೆ, ಕಣ್ಣಲ್ಲೂ ಮಚ್ಚೆ ಐತೆ, ಆಯ್ತು ಅದು ಹೇಳಲ್ಲ, ಕಣ್ಣಲ್ಲ ಐತೆ, ಕಣ್ಣಲ್ಲಿ ನೋಡ್ತಾ ಇದೀನಿ. ಹೇಳಿದ ತಕ್ಷಣ ಟಕ್ಕನ ಅಲರ್ಟ್ ಆಗ್ಬಿಟ್ರು ಅಣ್ಣ, ಸೂಪರ್ ಅಣ್ಣ, ಒಳ್ಳೇದಾಗ್ಲಿ. ಅನ್ಲಾಕ್ ರಾಘವ್ ಗೆಲ್ಲಲಿ. ಎಲ್ಲರೂ ಜನರ ಮನಸ್ಸಲ್ಲಿರುವ ಎಲ್ಲ ಅನ್ಲಾಕ್ ಮಾಡಿ ಈ ವರ್ಷ ಹೊಸ ವರ್ಷದಲ್ಲಿ ಒಳ್ಳೊಳ್ಳೆ, ಲಾಸ್ಟ್ ಇಯರ್ ಬಹಳ ಕೆಟ್ಟ ನ್ಯೂಸ್ ಕೇಳಿದ್ವಿ, ಈ ವರ್ಷ ಬಹಳ ಒಳ್ಳೊಳ್ಳೆ ನ್ಯೂಸ್. ಇಯರ್ ಫಸ್ಟ್ ಅಲ್ಲೇ ನಮ್ಮ ಶಿವಣ್ಣ ಹುಷಾರಾದ್ರು, ತುಂಬಾ ದೊಡ್ಡ ಮಟ್ಟದಲ್ಲಿ ಚೇತರಿಸ್ಕೊಂಡು ಶೀಘ್ರದಲ್ಲಿ ಬರ್ತಾರೆ. ಬರೀ ಒಳ್ಳೊಳ್ಳೆ ನ್ಯೂಸ್ ಕಡೆ ಬರ್ತಾ ಇದೆ. ಆ ಸಾಲಲ್ಲಿ ಈ ಸಕ್ಸಸ್ಫುಲ್ ಸಿನಿಮಾ ಸೇರ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಸ್ಟಾರ್ಟ್ ಆಗಕ್ಕಿಂತ ಮೊದಲು ಸ್ಕ್ರಿಪ್ಟು ಬರಿತಾ ಇದ್ರು. ಅವಾಗ ಹೀರೋ ಬಗ್ಗೆ ತಿಳ್ಕೊಂಡೆ, ಮಂಜುನಾಥ್ ಅವ್ರ ಬಗ್ಗೆ ತಿಳ್ಕೊಂಡೆ. ನೀವೆಲ್ಲರೂ ಬರೀ ಟ್ರೈಲರ್ ನೋಡ್ತಾ ಇದ್ದೀರಾ, ಹಾಡು ನೋಡ್ತಾ ಇದ್ದೀರಾ, ಹೀರೋ ನೋಡ್ತಾ ಇದ್ದೀರಾ, ನಿರ್ಮಾಪಕ ನೋಡ್ತಾ ಇದ್ದೀರಾ. ಆದರೆ ಅದ್ರ ಹಿಂದೆ ಇರುವಂಥ ದುಃಖ ನೀವು ಯಾರು ಗೊತ್ತೇ ಕಾಣಿಸೋದೇ ಇಲ್ಲ. ಯಾಕಂದರೆ ಈ ಸಿನಿಮಾ ಇವತ್ತು ಇಲ್ಲಿ ತನಕ ಬರೋಕ್ಕೆ ಗಿರೀಶ್ ಅವ್ರು ಆಗ್ಬೋದು, ಅಥವಾ ಮಂಜುನಾಥ್ ಅವ್ರು ಆಗ್ಬೋದು, ಅಥವಾ ಹೀರೋ ಆಗ್ಬೋದು, ಎಷ್ಟು ನೊಂದಿದ್ದಾರೆ, ಎಷ್ಟು ಬೆಂದಿದ್ದಾರೆ, ಎಷ್ಟೆಲ್ಲ ಅವಮಾನ ಆಗಿದೆ, ಅದನ್ನು ನಾವು ಹತ್ರದಿಂದ ತುಂಬ ಇಂಚಿಂಚು ನೋಡಿದ್ದೀನಿ. ಕಾರಣ ಇಷ್ಟ ಅಂತ ಇದ್ರೆ, ಸಿನಿಮಾದಲ್ಲಿ ಒಂದು ಕುಟುಂಬದ ಥರ ಕೆಲಸ ಮಾಡಬೇಕು. ಇಲ್ಲಿ ಅದನ್ನು ಬಿಟ್ಟು ಎಲ್ಲರೂ ಟೆಕ್ನಿಷಿಯನ್ ಆಗ್ಬೋದು, ಚಿತ್ರತಂಡ ಯಾರು ಬೇಕಾರಾಗ್ಬೋದು, ಸಣ್ಣ ಮಕ್ಕಳ ಥರ ಇಗೋಯಿಂದ ಆಟ ಮಾಡ್ತೀರಾ. ನಿಮ್ಮ ಇಗೋಯಿಂದ ಸಿನಿಮಾಯಿಂದ 1 ವರ್ಷದಲ್ಲಿ ಸಿನಿಮಾ ಮುಗಿದು 5 ವರ್ಷ ಆಗುತ್ತೆ. ಪ್ರೊಡ್ಯೂಸರ್ ಗತಿ ಏನಾಗಬೇಕು, ಆರ್ಟಿಸ್ಟ್ ಗತಿ ಏನಾಗಬೇಕು, ಎಲ್ಲರೂ ಅಷ್ಟೇ ಸ್ನೇಹಿತರೆ. ನಾನು ಒಬ್ಬ ನಿರ್ಮಾಪಕ ಆಗಿದ್ದೆ, ಒಂದು ಸಿನಿಮಾನು ಮಾಡಿದ್ದೀನಿ. ಇದು ಸಿನಿಮಾ ಟೀಮ್ ಆಗಿರೋದ್ರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ಕೊತೀನಿ, ಯಾವುದೇ ಸಿನಿಮಾ ಒಪ್ಕೊಳ್ಳುವಾಗ ತುಂಬ ಪ್ರೀತಿಯಿಂದ ಬರ್ತೀರಾ. ತುಂಬ ಒಂದು ನೀವು ತೋರಿಸೋ ಪ್ರೀತಿಗೆ ನಾವು ಶರಣಾಗ್ಬಿಡ್ತೀವಿ ನಿರ್ಮಾಪಕರು. ಆದರೆ ಸಿನಿಮಾ ಮುಗಿಯೋಷ್ಟೊಳಗಡೆ ನಿಮ್ಮಿಂದ ಆಗುವಂಥ ನೋವು ಇದೆಯಲ್ಲ, ಶಾಪ ಇದೆಯಲ್ಲ, ಆ ದುಃಖನ ನಮ್ಮೊಬ್ಬರು ಮಾತ್ರ ಗೊತ್ತು.
ಈ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದೆ. ಕಾರಣ ಇಷ್ಟೇ, ಬರೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕಂದ್ರೆ ಮಂಜುನಾಥ್ ಅವರು ದಿವಸನೂ ಸಿಗ್ತಾ ಇದ್ವಿ, ದಿವಸ ಆಡ್ತಾ ಇದ್ವಿ. ಅವ್ರು ಮೋಸ್ಟ್ಲಿ ಬಾಡಿ ವೇಟ್ 90 kg ಇತ್ತು ಸಿನಿಮಾ ಶುರು ಮಾಡಿದಾಗ, ಈಗ 65 kg ಬಂದಿದ್ದಾರೆ. ಇದು ಯೋಚನೆ ಮಾಡಬೇಕಿದೆನಾ? ನಾವೆಲ್ಲ ಚಪ್ಪಾಳೆ ಹೊಡಿತೀವಿ, ಬೊಕೆ ಕೊಡ್ತೀವಿ, ಎಲ್ಲ ಕೇಕೆ ಹಾಕಿ ನಗ್ತೀವಿ, ಓಡೋಗ್ಬಿಡ್ತೀವಿ. ಆದರೆ ಒಂದು ತಾಯಿ ಮಗುನ ಜನ್ಮ ಕೊಡೋಕ್ಕೆ ಬರೀ ಒಂದು ಮಗು ಕಾಲಲ್ಲಿ ಒದಗ್ತದೆ ಅಷ್ಟನ್ನು ಮಾತ್ರ ಯೋಚನೆ ಮಾಡ್ತೀವಿ. ಇಲ್ಲಿ ಒಬ್ಬ ನಿರ್ಮಾಪಕನಿಗೆ ಇಡೀ ಚಿತ್ರತಂಡ ಎಲ್ಲೆಲ್ಲಿ ಬೇಕೋ ಹೆಂಗೆ ಬೇಕೋ ಹಂಗೆ ಒದಗ್ತಾನೆ ಇರ್ತದೆ. ಅದೆಲ್ಲ ತಡ್ಕೊಂಡು ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಮಂಜುನಾಥ್ ಅವರಿಗೆ ಹಾಗೂ ಗಿರೀಶ್ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಅವ್ರ ನೋವು ನಾವು ಇಲ್ಲಿ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡು ಸಿನಿಮಾ ನಿಂತೋಗುತ್ತೆ. ಇವ್ರು ಹಿಂಗೆ ಮಾಡಿದ್ರೆ ಸಿನಿಮಾ ನಿಲ್ಲಿಸ್ತಾನೆ, ಒಪ್ಕೊಳಕ್ಕೆ ಬಂದಾಗ ಮಗು ಥರ ಇರ್ತಾರೆ, ಒಪ್ಕೊಂಡ್ಮೇಲೆ ನಾಟಕ ಮಾಡ್ತಾರೆ. ಇದು ಬೇಡ ಸ್ನೇಹಿತರೆ, ನೀವೆಲ್ಲರೂ ಒಂದು ಟೀಮ್ ಥರ ಕೆಲಸ ಮಾಡಿ, ಇನ್ನು 10 ಸಿನಿಮಾಗಳನ್ನ ಕೊಡಿ, ಯಾರು ವಹಿಸ್ಬೇಡಿ, ಹಿಂಸೆ ಮಾಡಬೇಡಿ. ಜೊತೆಗೆ ಇವತ್ತು ನೀವೆಲ್ಲ ಖುಷಿ ಪಡ್ತಾ ನನಗೆ ದುಃಖ ಆಗ್ತದೆ. ಯಾಕೆಂದರೆ ಇನ್ನು ಮುಂದಕ್ಕಿದೆ, ರಿಲೀಸ್ ಆಗಬೇಕು, ಅಲ್ಲೇನು ತೊಂದರೆ ಕೊಡ್ತಾರೆ, ಹಿಂಸೆ ಕೊಡ್ತಾರೆ, ಬೇರೆ ಯಾರೂ ಬರಲ್ಲ. ನಮ್ಮವರೇ ನಮ್ಮ ಜೊತೆ ಇರ್ತಾರೆ, ನಮ್ಮ ಟೀಮ್ನವರೇ. ಇದನ್ನು ತುಂಬ ನೊಂದು ಹೇಳ್ತಾ ಇದ್ದೀನಿ. ಜೊತೆಗೆ ಈ ಒಂದು ಸಿನಿಮಾನ ಈ ಒಂದು ಮಟ್ಟಿಗೆ ಇಲ್ಲಿ ತನಕ ತಗೊಂಬರೋಕ್ಕೆ ಗಿರೀಶ್ ಅವರು ಅಂದರೆ ತಪ್ಪಾಗಲಾರ್ದು. ನಾನು ಗಿರೀಶ್ ಅವ್ರನ್ನ ಭೇಟಿ ಮಾಡಲಿಲ್ಲ, ಕಾರಣ ಇಷ್ಟೇ, ಎಲ್ಲ ತಿಳ್ಕೊತಾ ಇದ್ದೆ, ನಾನು ನೋಯ್ತಾ ಇದ್ದೆ, ನಾನು ಬೇಯ್ತಾ ಇದ್ದೆ. ತುಂಬ ಕಷ್ಟ ಸ್ನೇಹಿತರೆ. ಯಾರು ತಪ್ಪು ಮಾಡೋದು ಕೈ ತೋರಿಸಿದ್ರೆ ಸಿನಿಮಾ 4 ತಿಂಗಳು ಒಂದಿಗೆ ಹೋಗ್ತದೆ. ಈ ಯುಗನ ಕನ್ನಡ ಇಂಡಸ್ಟ್ರಿ ಬಿಡಬೇಕು, ಒಬ್ಬರೊಬ್ಬರು ಹೊಗಳೋದು ವೇದಿಕೆ ಮೇಲೆ ಬಿಡಬೇಕು. ಎಲ್ಲರೂ ಸೇರಿ ಒಟ್ಟಾಗಿ ಚಿಕ್ಕ ಮಕ್ಕಳ ಆಟ ಮಾಡೋದು ಬಿಡಬೇಕು. ನಮ್ಗೆ ಇಡ್ಲಿ ಕೊಡಲಿಲ್ಲ ಜಗಳ, ನಮ್ಗೆ ಎಳ್ನೀರು ಕೊಡಲಿಲ್ಲ ಜಗಳ, ಕಡಲೆ ಬೀಜ ಕೊಡಲಿಲ್ಲ ಜಗಳ, ಚಿಕನ್ ಕೊಡಲಿಲ್ಲ ಜಗಳ, ಸರಿಯಾಗಿ ಕಾಫಿ ಕೊಡಲಿಲ್ಲ ಜಗಳ. ನಮ್ಮ ಮನೇಲಿ ಕಾಫಿ 2 ಸರಿಗೆಲ್ಲ ಗ್ಲಾಸಲ್ಲಿ ಹೊಡಿತಾರೆ ಮೆಂಟಿ. ಅಂಥದ್ರಲ್ಲಿ ಶೂಟಿಂಗ್ ಬಂದಾಗ ದೊಡ್ಡ ಜಗಳ ಮಾಡ್ತೀರಾ? ಇವೆಲ್ಲ ಬೇಡ ಸ್ನೇಹಿತರೆ. ನಾವೆಲ್ಲ ಒಂದು ಕುಟುಂಬ. ಇನ್ನು ಬರೋ ಸಿನಿಮಾಗಳಿಗೆ ನೀವೆಲ್ಲರೂ ಸೇರಿ ಒಟ್ಟಾಗಿ ಆಶೀರ್ವಾದ ಮಾಡಿ. ನೀವು ಆಶೀರ್ವಾದ ಮಾಡಿದ್ರೆ ಮಾತ್ರ ಸಿನಿಮಾ ಸಕ್ಸಸ್ ಸಾಧ್ಯವಾಗ್ತದೆ. ಜೊತೆಗೆ ಇವತ್ತು ಗಿರೀಶ್ ಅವರು ಈ ಸಿನಿಮಾಗೆ ಪಾಪ ನಿರ್ಮಾಪಕರು ಆಗ್ಬೇಕಂತ ಅನ್ಕೊಂಡಿರಲಿಲ್ಲ. ನಾನು ಕ್ಷಮೆ ಕೇಳ್ತೀನಿ. ಕರ್ಕೊಂಡು ಪರಿಚಯ ಮಾಡಿಸಿ, ಇವರು ಒಳ್ಳೆತನ ನೋಡಿ, ಚಿತ್ರತಂಡ ಚೆನ್ನಾಗಿದೆ, ಏನೋ ಒಂದು ಒಳ್ಳೆತನ ಇರ್ತದೆ, ಸಿನಿಮಾ ಹಿಟ್ ಆಗುತ್ತದೆ ಹೇಳಿ ಗಿರೀಶ್ ಅವರು ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ. ನಾನು ಒಬ್ಬ, ನನ್ನ ಸಿನಿಮಾನು ಸಹ ನಿಲ್ಲಿಸ್ಕೊಟ್ರು ಅಂತ ಗಿರೀಶ್ ಅವರು ಇವತ್ತು ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಬಂದಿದ್ದಾರೆ. ನಿಜವಾಗ್ಲೂ ಅಷ್ಟೇ, ಈ ಸಿನಿಮಾ ಸಕ್ಸಸ್ ಆಗಲೇಬೇಕು. ಕಾರಣ ಇಷ್ಟೇ, ಆ ನಿರ್ಮಾಪಕರು ಪಟ್ಟಂಥ ಶ್ರಮ ಇದೆಯಲ್ಲ, ಅವ್ರ ಕ್ರೆಡಿಟು ಅವ್ರಿಗೆ ಹೋಗ್ಬೇಕು. ಯಾಕಂದರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಾನು ಚಾಮುಂಡಿ ಭಕ್ತ, ನಾನು ಚಾಮುಂಡಿಗೆ ಕೇಳ್ಕೊತೀನಿ ಈ ಸಿನಿಮಾ ಹಿಟ್ ಆಗಲೇಬೇಕು. ಹಿಟ್ ಹಾಗೆ ಆಗುತ್ತೆ ಸ್ನೇಹಿತರೆ. ಜೊತೆಗೆ ನೀವೆಲ್ಲರೂ ಬಂದಿದ್ದೀರಾ, ಮತ್ತೊಮ್ಮೆ ನೀವೆಲ್ಲ ತುಂಬದಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ಈ ಸಿನಿಮಾ ಹಿಟ್ ಆಗಲಿ ಅಂತ ಕೇಳ್ಕೊತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಚಾಮುಂಡಿ. ನಮ್ಮ ಫೇಸ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇದು ಇವತ್ತು ಬೆಳಗಿನ ಜಾವ ಒಂದು 2:45 ಹಂಗೆ ತೆಗೆದಿದ್ದು ಔಟ್ಪುಟ್ ಟ್ರೈಲರ್. ಲಾಸ್ಟ್ ಮಿನಿಟಲ್ಲಿ ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ ಆಗೋಯ್ತು. ಸೊ ನಾವು ಯೂನಿಫೈ ಮೀಡಿಯಾದವ್ರನ್ನೂ ಎದುರಿಸಿ, ಸೊ ಆ ಥರ ಎಲ್ಲ ಆಯಿತು. ಹೋಲ್ ನೈಟ್ ನಿದ್ದೆ ಮಾಡಿಲ್ಲ, ಬಿಕಾಸ್ ಇವತ್ತು ಇಲ್ಲಿ ನಮ್ಗೆ ಟೆಲಿಕಾಸ್ಟ್ ಮಾಡಲೇಬೇಕಿತ್ತು. ಸೊ ನನ್ನ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಪ್ರೊಡಕ್ಷನ್ ಇಂದ ಸುನೀಲ್ ಮಾನೆ ಮತ್ತೆ ಪ್ರಶಾಂತ್ ಬಾಗೂರಿನ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಅವ್ರು ಬ್ಯಾಕ್ ಎಂಡ್ ಅಲ್ಲಿ ನಿಂತು ಇದಕ್ಕೆ ಓಡಾಡಿ ಅವರು ಕೆಲಸ ಮಾಡಿದ್ದಾರೆ. ನನ್ನ ಟೆಕ್ನಿಕಲ್ ಟೀಮ್ ಟ್ರೈಲರ್ ಅದ್ಭುತವಾಗಿ ಕಟ್ ಮಾಡಿರುವಂತ ಅಜಯ್ ಕುಮಾರ್, ನಮ್ಮ ಎಡಿಟರ್, ಅಂಡ್ ವಿಜುವಲ್ಸ್ ಎಲ್ಲ ಎಲ್ಲರೂ ತುಂಬಾ ಟೆಕ್ನಿಕಲ್ ತುಂಬಾ ಸ್ಟ್ರಾಂಗ್ ಇದೆ ಸಿನಿಮಾ ಅಂತ ಹೇಳ್ತಿದ್ದಾರೆ ಟ್ರೈಲರ್ ನೋಡಿ. ಅದೆಲ್ಲ ಕ್ರೆಡಿಟ್ ಗೋಸ್ ಟು ಮೈ ಟೆಕ್ನಿಕಲ್ ಟೀಮ್. ಡಿಒಪಿ ಆಗಿ ಲವಿತ್, ಮ್ಯೂಸಿಕ್ ಆಗಿ ಅನೂಪ್ ಸೀಲಿಂ, ಮತ್ತೆ ಆಕ್ಷನ್ ವಿನೋದ್ ಮಾಸ್ಟರ್ ಮತ್ತೆ ಅರ್ಜುನ್ ಮಾಸ್ಟರ್ ಮಾಡಿದ್ದಾರೆ. ಕೊರಿಯೋಗ್ರಫಿ ಮುರಳಿ ಮಾಸ್ಟರ್ ಮತ್ತೆ ಧನಂಜಯ್ ಅವರು ಮಾಡಿದ್ದಾರೆ. ಸೊ ಸೌಂಡ್ ಡಿಸೈನ್ ನಮ್ಮ ವಿ ರಾಜನ್ ಸರ್ ಮಾಡಿದ್ದಾರೆ. ಎಂಟೈರ್ ಟೀಮ್ ಏನಿದ್ದಾರೆ ಟೆಕ್ನಿಕಲಿ. ಸೊ ಹಂಗಾಗಿ ನಿಮ್ಗೆ ಆ ವಿಜುವಲ್ ಅಷ್ಟೊಂದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಅನಿಸ್ತಾ ಇರೋದು. ಅಂಡ್ ಈ ಹೇಳಿದ ಮೂಮೆಂಟ್ಗೆ ನಾವು ಅದನ್ನ ಅಚೀವ್ ಮಾಡಿದೀವಿ ಅಂತಂದ್ರೆ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೆಕ್ನಿಕಲ್ ಟೀಮ್. ಅಂಡ್ ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೃದಯ ಶಿವ ಸರ್, ನಿಮ್ಮ ಮಾತುಗಳನ್ನ ಕೇಳೋ ಟೈಮ್. ಕೆಲವರು ಹೃದಯದಲ್ಲಿ ಶಿವ ಇಟ್ಕೊಂಡಿರ್ತಾರೆ, ಇವರು ಹೆಸರಲ್ಲೇ ಹೃದಯ ಶಿವ ಇಟ್ಕೊಂಡಿರ್ತಾರೆ. ಎಕ್ಸಾಕ್ಟ್ಲಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ
ಚಿತ್ರತಂಡದ ಒಂದು ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಅಭಿನಂದನೆಗಳು. ಮತ್ತು ಮೊದಲನೇ ಸಲ ಏನು ನಾಯಕ ನಟರಾಗಿ ಮೊದಲನೇ ಸಿನಿಮಾ ಇನ್ನು ಮುಖ್ಯ ಪಾತ್ರದಲ್ಲಿ ಅಂದರೆ ನಾಯಕ ನಟನ ಪಾತ್ರದ ಮೂಲಕ ಕನ್ನಡ ಪ್ರೇಕ್ಷಕರ ಮುಂದೆ ಬರ್ತಿರುವಂತಹ ಮಿಲಿಂದ್ ಅವ್ರಿಗೂ ಕೂಡ ಮತ್ತು ಇಡೀ ತಂಡಕ್ಕೆ ನನ್ನ ಮೂಲಕ ಅಭಿನಂದನೆಗಳು. ಮತ್ತು ಈ ಸಿನಿಮಾಗೆ ಒಂದು ಹಾಡು ಬರೆಯುವಂಥ ಸಂದರ್ಭ ಹೇಗಿತ್ತು ಅನ್ನೋದನ್ನ ಎರಡು ಮಾತು ಮೂಲಕ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಹುಡುಗಿ ಅಂತ ಹೇಳ್ತಿರೋದು ಅವ್ರು ನನ್ನ ಹುಡುಗಿ ಅಂತಿದ್ದಾರೆ. ನನ್ನ ಹುಡುಗಿನ ಬೇರೆಯವ್ರ ಹತ್ರ ಬರ್ಸಿದೀನಿ ನಾನು ಇವಾಗ. ಅದು ಯಾರು ಕೇಳ್ತಾರೋ ಅವ್ರ ಹುಡುಗಿ ಆಗುತ್ತೆ ಹಾಡು. ಏನಂದ್ರೆ ಈಗ ಒಂದು ಫೋನ್ ಕಾಲ್ ಬಂತು, ಈಗ ಒಂದು ಹಾಡಿದೆ ಬರೀಬೇಕು ಅಂತ. ಅನೂಪ್ ಸಿಳಿನವ್ರ ಮ್ಯೂಸಿಕ್ ಅದು. ಸೊ ಅಲ್ಲಿ ಒಂದು ಕಡೆ ಚಿತ್ರೀಕರಣದಲ್ಲಿ ಬ್ಯುಸಿ ಇದ್ರು, ಕನಕಪುರ ರೋಡಲ್ಲಿ ಜಿಗಿಣಿ ಅಲ್ಲಿ ಹೋದ್ರೆ ಪೂರ್ತಿ ಇವ್ರ ತಂಡ ಚಿತ್ರೀಕರಣದಲ್ಲಿ ತಲ್ಲೀನರಾಗಿದ್ರು. ಈಗ ಸಾಮಾನ್ಯವಾಗಿ ನಮಗೆ ಹಾಡು ಬರೀಬೇಕು ಅಂದಾಗ ಒಂದು ಟ್ಯೂನ್ ಕೊಡ್ತಾರೆ, ಡೈರೆಕ್ಟರ್ ಸಿಚುವೇಶನ್ ಹೇಳ್ತಾರೆ, ನಮ್ಮ ಕೆಲಸ ಶುರು ಮಾಡ್ಕೋತೀವಿ. ಇದು ಮುಂಚೆಯಿಂದ ಬಂದಿರೋಂಥದ್ದು. ಆದರೆ ಇಲ್ಲೇನು ಮಾಡಿದ್ರು, ಕಾರಲ್ಲಿ ಹಾಡು ಕೇಳಿಸಿದ್ರು. ಹಾಡು ಕೇಳಿಸಿದ್ರೆ ಇದು ಬೇರೆ ಟೈಪ್ ಸಾಂಗು, ಅಂದರೆ ಸೌಂಡ್ ಇಟ್ಕೊಂಡು BGM ಸ್ಟಾರ್ಟ್ ಆಗುತ್ತೆ. ಅದು ಹೇಳ್ಬೋದು ಸರ್? ಅಂದರೆ ಸೌಂಡ್ ಇಟ್ಕೊಂಡು BGM ಶುರು ಆಗುತ್ತೆ. ಅಂದರೆ ಕಾರ್ ಹಾರನ್ ಏನು ಹೊಡಿತೀವಿ ಅದೇ BGM. ನಾನು ಇನ್ನೂ BGM ಸ್ಟಾರ್ಟ್ ಆಗಿಲ್ಲ ಅಂದರೆ ಅದೇ BGM. ಆ ರೀತಿಯ ಒಂದು ವಿಶಿಷ್ಟವಾದಂಥ ಸಾಂಗು. ಆ ಟ್ಯೂನು ಭಯಂಕರ ಆಟ ಆಡಿಸೋಂಥ ಟ್ಯೂನು, ಸಲೀಸಾಗಿ ಪದಗಳನ್ನು ಹುಟ್ಟಿಸ್ಕೊಳ್ಳೋ ಅಂಥ ಟ್ಯೂನ್ ಆಗಿರಲಿಲ್ಲ. ಅದು ತುಂಬ ಟ್ರಿಕ್ಕಿಯಾಗಿತ್ತು. ಅದು ತುಂಬ ವರ್ಷಗಳು, ಎಷ್ಟು ಸರ್ ನಾವು ಮಾಡಿದ್ದು, ಒಂದು 5-6 ರೀತಿಯಲ್ಲಿ ಅದನ್ನು ಬರೆದು ಕಡೆಗೆ ಒಂದು ಹಂತಕ್ಕೆ ಬಂತು. ಆ ಬಂದಂಥ ಹಂತ ಏನು ತಲುಪ್ತದೋ ಅದು ಖುಷಿ ಕೊಟ್ಟಿದೆ, ಸಮಾಧಾನ ಕೂಡ ಇದೆ, ತೃಪ್ತಿ ಕೂಡ ಇದೆ ನಮಗೆ. ತುಂಬ ಚೆನ್ನಾಗಿದೆ ಹಾಡೋದು. ಸೊ ಅಂಥ ಒಂದು ಹಾಡನ್ನು ಬರೆಯುವ ಒಂದು ಮೂಲಕ ಈ ತಂಡದಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಕ್ತು ನನಗೆ. ಜೊತೆಗೆ ಟ್ರೈಲರು ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟ್ರು ಅಲ್ಲಿ ಕೂತ್ಕೊಂಡಿದ್ದೆ ನಾನು, ಬಂದರು. ಹೇಗಿದೆ ಏನು ಅನ್ನೋದು ಒಂದು ಕುತೂಹಲ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ನನ್ನ ಮಗು ಹೇಗಿದೆ, ಮೂಗು ಹೇಗಿದೆ, ಕಣ್ಣು ಹೇಗಿದೆ, ಕಾಲು ಹೇಗಿದೆ, ಬೆರಳು ಹೇಗಿದೆ ಅಂತಾರಲ್ಲ ಅಮ್ಮಂದರು ಮಗು ಹುಟ್ಟಿದ ಕೂಡಲೇ. ಆ ರೀತಿ ಡೈರೆಕ್ಟ್ರಿಗೆ ತಾನು ಮಾಡಿದಂಥ ಒಂದು ಪ್ರಾಡಕ್ಟ್ ಪಬ್ಲಿಕ್ ಮುಂದೆ ಇಟ್ಟಾಗ ಯಾವ ರೀತಿಯ ಒಂದು ಫೀಡ್ಬ್ಯಾಕ್ ಸಿಗ್ಬೋದು ಅನ್ನೋಂಥ ಒಂದು ಕುತೂಹಲ ಸಹಜವಾಗಿರುತ್ತೆ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ. ಸೊ ಹಾಗಾಗಿ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಮತ್ತು ನಿರ್ಮಾಪಕರ ಶ್ರಮ, ಡೈರೆಕ್ಟ್ರ್ ಪ್ರತಿಭೆ ಎರಡೂ ಕಾಣಿಸುತ್ತೆ ಏನು ಟ್ರೈಲರಲ್ಲಿ. ಮತ್ತು ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಹೊಸ ಕಲಾವಿದರು ಕೂಡ ಅದನ್ನು ಕಾಣಿಸ್ದೇ ಇರೋ ರೀತಿಯಲ್ಲಿ ತಮ್ಮ ಅಭಿನಯದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅವರ ಪ್ರತಿಭೆಯನ್ನು ತಮ್ಮ ಮುಂದೆ ಅನಾವರಣ ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಈ ಮೂಲಕ ನನ್ನ ಶುಭಾಶಯಗಳನ್ನು ಕೋರ್ತಾ, ಮತ್ತು ಫೆಬ್ರವರಿ 7ನೇ ತಾರೀಕು ಚಿತ್ರ ತೆರೆಗೆ ಬರ್ತಾ ಇದೆ. ತಾವೆಲ್ಲ ನೋಡಬೇಕು. ಹೊಸ ತಂಡಗಳ ಹುಮ್ಮಸ್ಸೇನಿದೆ, ಅದು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಗಬೇಕು ಅಂದರೆ ಎಲ್ಲರ ಪ್ರೋತ್ಸಾಹ ಮುಖ್ಯ ಆಗುತ್ತೆ. ಸಿನಿಮಾ ನೋಡೋ ಮೂಲಕ ಆ ಸಪೋರ್ಟ್ ಸಿಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಗಿರೀಶ್ ಕುಮಾರ್ ಸರ್, ಎಷ್ಟು ವರ್ಷಗಳಿಂದ ಎಲ್ಲಾ ಸಿನಿಮಾಗಳ ಜೊತೆಯಾಗಿ ನಿಂತವರು ನೀವು, ಇದೀಗ ನಿರ್ಮಾಪಕರಾಗಿ ನಮ್ಮ ಅನ್ಲಾಕ್ ರಾಘವದ ಮೂಲಕ ಜನರ ಮುಂದೆ ಬರ್ತಿದ್ದೀರಾ. ಟ್ರೈಲರ್ ಲಾಂಚ್ ಆಯ್ತು, ಏನ್ ಹೇಳ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಟ್ರೈಲರ್ ತಾವೆಲ್ಲ ನೋಡಿದ್ದೀರಾ, ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಬಟ್ ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಮ್ ರವಿ ಸರ್ ಒಂದು ಮಾತು ಹೇಳಿದ್ರು, ಇವತ್ತು ಸಿನಿಮಾ ಈ ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ಡೈರೆಕ್ಟರ್ಸ್ ಆಗಲಿ ಎಷ್ಟು ಕಷ್ಟಪಟ್ಟಿರ್ತಾರೆ ಹಿಂದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂತ. ಅಫ್ಕೋರ್ಸ್ ನಾನು ಒಂದು 17-18 ವರ್ಷದಿಂದ ಈ ಸಿನಿಮಾ ಇಂಡಸ್ಟ್ರಿ ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಈ ಕಷ್ಟಗಳು ನನ್ನ ಅಂಥ ಕಷ್ಟ ಅಂತ ಅನಿಸ್ಲಿಲ್ಲ. ಯಾವುದೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ಕೊಂಡೇ ಬಂದ್ವಿ ನಾನು ಮತ್ತು ಮಂಜುನಾಥ್ ಸರ್ ಅಲಾಂಗ್ ವಿತ್ ನಮ್ಮ ಡೈರೆಕ್ಟರ್ ಸರ್. ಹಾಗಾಗಿ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಇವತ್ತು. ಬಟ್ ಎಸ್, ದಿಸ್ ಜಸ್ಟ್ ಬಿಗಿನಿಂಗ್ ಫಾರ್ ಅಸ್ ಆ್ಯಂಡ್ ವಿ ಹ್ಯಾವ್ ಮೈಲ್ಸ್ ಟು ಗೋ ಆ್ಯಂಡ್ ಐಮ್ ಶೋರ್ ಲೈಕ್ ವಿ ವಿಲ್ ಗಿವ್ ಮೋರ್ ಫಿಲ್ಮ್ಸ್ ಎಸ್ಪೆಷಲಿ ಇನ್ ಕನ್ನಡ. ಆ್ಯಂಡ್ ಈ ಥರ ಏನೇ ಪ್ರಾಬ್ಲಮ್ ಬಂದರೂ ಸಹ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬರುತ್ತೆ ಹೋಗುತ್ತೆ. ಬಟ್ ನಾವು ಇಲ್ಲಿ ದೃಢವಾಗಿ ನಿಂತಿದ್ದೀವಿ. ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಸಹ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಐ ಆಮ್ ಶೋರ್ ಲೈಕ್ ವಿ ಹ್ಯಾವ್ ಆಲ್ ದ ಎನರ್ಜೀಸ್ ಇನ್ ಅಸ್ ಆ್ಯಂಡ್ ವಿಲ್ ಕೀಪ್ ಮೂವಿಂಗ್ ಫಾರ್ವರ್ಡ್. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟ್ ಕಾಪಿ ನೋಡಿದಾಗ ನಮ್ಮ ದೀಪಕ್ ಸರ್ ಅವರು ಏನು ಸ್ಟೋರಿ ಹೇಳಿದರು ಫಸ್ಟ್ ಡೇ, ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ದೀಪಕ್ ಅವರು. ಪ್ಲಸ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಲಿರಿಸಿಸ್ಟ್ ಅವರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್.
And Milind, of course, I always told him, Milind, ಈ ಜಿಮ್ ರವಿ ಅವ್ರನ್ನ ಮೀಟ್ ಮಾಡ್ತಿರ್ತಾರೆ ಅವಾಗ ನೀವು ಯಾವಾಗ ಶುರು ಮಾಡಲಿಲ್ಲ ಅಂತ. ಸೊ ಸಿನಿಮಾ ಆದಮೇಲೆ ಪ್ರಾಬಬ್ಲಿ ಐ ಥಿಂಕ್ ಇವರು ಜಿಮ್ ಹೋಗ್ಲಿಕ್ಕೆ ಶುರು ಮಾಡಿದ್ರು. ನಾವು ಈ ಲುಕ್ಸ್ ಮಚ್ 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 ಬೆಟರ್ ದ್ಯಾನ್ ಇನ್ ದ ಸಿನಿಮಾ ಟುಡೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರೇಷಲ್ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ವಂದನೆಗಳು. ಆ್ಯಂಡ್ ನಿಮ್ಮೆಲ್ಲರ ಸಹಕಾರ ಇರಲಿ. ಬನ್ನಿ 7th February ಸಿನಿಮಾ ನೋಡಿ ನಮ್ಮ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಮಂಜುನಾಥ್ ಸರ್ ಎಲ್ಲ ಕೊನೆಯಲ್ಲಿ ಅಧ್ಯಕ್ಷ ಭಾಷಣ ತರ ಹೀರೋ ಮಾತಾಡಲಿಂದ ಸರ್, ಈಗ ತಂದೆಯಾಗಿ ನಿರ್ಮಾಪಕರಾಗಿ ಹೆಮ್ಮೆಯ ದಿನ ಇವತ್ತು, ನಿಮ್ಮ ಮಾತು. ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ನನ್ನ ಮೀಡಿಯಾ ಮಿತ್ರರಿಗೂ, ಆತ್ಮೀಯ ಸ್ನೇಹಿತರಿಗೂ, ಬಂಧುಗಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಚಿತ್ರ ಶುರು ಮಾಡಿದಾಗ ಬಹಳ ಒಂದು ಒಳ್ಳೆ ಇದರಲ್ಲಿ ಶುರು ಮಾಡ್ಕೊಂಡ್ವಿ. ಮುಗಿಸುವಾಗ್ಲೂ ಒಂದು ಒಳ್ಳೆ ಇದರಲ್ಲೇ ಮುಗಿಸ್ಕೊಂತಾ ಇದೀವಿ ಅದನ್ನ. ಯಾಕಂದ್ರೆ ಯಾವುದೇ ಒಂದು ಜರ್ನಿ ಅಂತಂದ್ರೆ ಒಂದು ಸಣ್ಣ ಪುಟ್ಟ ಕಲ್ಲು ಮುಳ್ಳು ಅದು ಕಾಮನ್ ಅದ. ಯಾಕಂದ್ರೆ ಒಂದು ಪ್ರಯಾಣ ಅಂತಂದಾಗ ನಮಗೆ ಸುಖವಾಗಿ ನಿದ್ದೆನೂ ಆಗಿರುತ್ತೆ ಬಸ್ ಒಳಗೆ, ಅಥವಾ ಕೆಲವೊಂದ್ಸರ್ತಿ ನಿದ್ದೆನೂ ಬರದಿರಂಗಾಗಿರುತ್ತೆ. ಅದೆಲ್ಲ ಬಹುಶಃ ಕಾಮನ್ ಆಗಿರುತ್ತೆ. ಚೆನ್ನಾಗಿ ಬಂದಿದೆ ಸಿನಿಮಾ. ನಾವು ರೀಸೆಂಟ್ ಆಗಿ ನಾವೊಂದು ಟೆಕ್ನಿಕಲ್ ಶೋ ನೋಡಿದಾಗ ಸಿನಿಮಾ ನೋಡಿ ಫುಲ್ ಎಲ್ಲರೂ, ನಾನು ಗಿರೀಶ್ ಸರ್ ಮತ್ತು ಇಡೀ ಚಿತ್ರತಂಡ ಫುಲ್ ಎನರ್ಜೆಟಿಕ್ ಆದ್ವಿ. ಅದನ್ನ ಅದು ಇಲ್ಲ ಮೂವಿ ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಬಹಳ ಚೆನ್ನಾಗಿ ಬರೀದೆ ಅಂದ್ಬಿಟ್ಟು ಅದ್ರ ಶ್ರೇಯಸ್ಸು ನಮ್ಮ ದೀಪಕ್ ಸರಿಗೆ ಮತ್ತು ನಮ್ಮ ಇಡೀ ಟೆಕ್ನಿಕಲ್ ತಂಡ. ಇದರಲ್ಲಿ ನಮ್ಮ ಸುನಿಲ್ ಮಾನ್ ಇದ್ದಾರೆ, ಪ್ರಶಾಂತ್ ಬಾಗೂರ್ ಇದ್ದಾರೆ, ಇನ್ನು ಅನೇಕರು, ನಮ್ಮ ಇವನ್ DOP ನಮ್ಮ ಲವಿತ್ ಸರ್ ಆಕ್ಚುಲಿ ಬಹಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಜಯ್ ಆಗ್ಬೋದು, ಮತ್ತೆ ನಮ್ಮ ಇನ್ನೊಬ್ಬರು ಎಡಿಟರು ಮಧು ತುಂಬಕೆರೆ ಇದ್ದಾರೆ. ನಮ್ಮ ಇಡೀ ಚಿತ್ರತಂಡ ಬಹಳ ಶ್ರಮ ಹಾಕಿದೆ. ಅವರಿಗೆಲ್ಲರಿಗೂ ಈ ಚಿತ್ರದ ಯಶಸ್ಸು ಸಲ್ಬೇಕು ಅಂತ ನಾನು ಅನ್ಕೊಂತೀನಿ. ಏನು ಇವತ್ತು ಟ್ರೈಲರ್ ನೋಡಿದಾರ, ಟ್ರೈಲರಿನ ಭಾಗನೂ ಕೂಡ ಒಂದು ಶ್ರಮ ಇದೆ. ಸಡನ್ ಆಗಿ ನಾವು ಸ್ವಲ್ಪ ಗಜಿಬಿಜಿ ಆಯ್ತು ಅದನ್ನ ಅದು. ಬಟ್ ಓಕೆ, ನಮ್ಮ ನಿರ್ದೇಶಕರು ಮತ್ತೆ ಸುನಿಲ್ ಮಾನಿಯವರು ನಿನ್ನೆ ರಾತ್ರಿ 2 ಗಂಟೆವರೆಗೂ ಪ್ರಯತ್ನ ಮಾಡ್ಬಿಟ್ಟದೆಲ್ಲ ಒಂದು ಹಂತಕ್ಕೆ ತಂದಿದ್ದಾರೆ. ಇದಕ್ಕೆ ರಾಜನ್ ಸರ್ ಸಹಕಾರ, ಮತ್ತೆ ನಾವು ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಳಿನ್ ಸಹಕಾರ, ಮತ್ತೆ ಯೂನಿಫೈಲಿ ಕಿರಣ್ ಅವ್ರ ಸಹಕಾರ, ಎಲ್ಲ ಒಂದು ಟೀಮ್. ಇದು ಯಾವುದೋ ಒಂದು ಕೆಲಸನ ನನಗೆ ನಾನು ಮಾಡ್ತೀನಿ ಅನ್ನೋಕ್ಕಾಗಲ್ಲ, ಪ್ರತಿಯೊಬ್ಬರು ಕೈ ಜೋಡಿಸಿರೇನೆ ಆಗೋತಕ್ಕಂಥದ್ದು. ಬಹಳ ಚೆನ್ನಾಗಿದೆ. ಎಲ್ಲ ಇಡೀ ಚಿತ್ರತಂಡದ ಮೆಚ್ಚುಗೆ ಇದೆ, ಇಡೀ ಟೆಕ್ನಿಷಿಯನ್ಸ್ ಮೆಚ್ಚುಗೆ ಇದೆ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಒಬ್ಬ ಹೀರೋನ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಏನ್ ಸಾಧ್ಯ, ಇದರಲ್ಲಿ ಮೊನ್ನೆ ನಾವು ಸೆನ್ಸರ್ಗೆ ಹೋದಾಗ ಅವ್ರು ಹೇಳಿದ್ರು, ಬಹಳ ಮೆಚ್ಚುಗೆ ಸೂಚಿಸಿದ್ರು, ಬಹಳ ಚೆನ್ನಾಗಿ ಬಂದಿದೆ, ಇದನ್ನ ಆಕ್ಷನ್ ಮತ್ತೆ ಕಾಮಿಡಿ ಪಿಕ್ಚರ್ ಅಂತ ಅನೌನ್ಸ್ ಮಾಡ್ತೀವಿ ಅಂತೇಳಿ. ಸೊ UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನನಗೆ ಬಹಳ ಎನರ್ಜೆಟಿಕ್ ಇದೀವಿ. ಏನು February 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಈ ಚಿತ್ರ ನೋಡಿ ಹರಿಸ್ಬೇಕು. ಒಂದು ಚಿತ್ರತಂಡಕ್ಕೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಕೊಡಬೇಕು. ಒಬ್ಬ ಹೀರೋಗೆ ಇನ್ನೊಂದು ಚಿತ್ರದ ಆಫರ್ಗಳು ಬರಬೇಕು. ಇದರಲ್ಲಿ ಪ್ರೇರೇಪಣೆ ನಿಮ್ಮಿಂದ ಬರಬೇಕು ಅಂತಂದ್ರೆ ನೀವೆಲ್ಲರನ್ನೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಲೇಬೇಕು. ಸಿನಿಮಾ ನೋಡಿ ನಿಮ್ಮ ಹೊಗಳಿಕೆ ತೆಗಳಿಕೆ ಏನಿದೆ ಎಲ್ಲದು ನಮಗೆ ಟಿಕೆಟಿಗೆ ಕನ್ವರ್ಟ್ ಆಗಲಿ. ಜನ ಬಂದು ಸಿನಿಮಾದಲ್ಲಿ ಕೂತ್ಕೊಂಡು ನೋಡಬೇಕು. ಆಮೇಲೆ ನೀವು ಅದನ್ನ ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸ್ ನಿಜವಾಗ್ಲೂ ಒಳ್ಳೇದಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನನಗೆ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಇದೀಗ ಎಸ್, ಇಲ್ಲ ಸಮಸ್ಯೆ ಅನ್ನೋದು ಚಿತ್ರ ಅಂತಂದ್ಮೇಲೆ ಒಂದು ಫ್ಯಾಮಿಲಿನೇ ಒಂದು ಸಣ್ಣ ಪುಟ್ಟದ ಇರುತ್ತೆ. ಅದನ್ನದು ಚಿತ್ರ ಅಂತಂದ್ಮೇಲೆ ಇರುತ್ತೆ, ಒಂದು ಸಣ್ಣ ಪುಟ್ಟದ ಇರುತ್ತೆ ಅದನ್ನದು. ಇನ್ನು ಅವ್ರಿಗೆ ಬೇರೆ ಇನ್ನೊಂದು ವರ್ಕ್ ಬರೋದು, ಇನ್ನೊಂದು ಬರೋದು, ಇವೆಲ್ಲ ಸಮಸ್ಯೆಗಳನ್ನ ದಾಟ್ಕೊಂಡು ಬಂದಾಗಲೇ ಒಬ್ಬ ನಿರ್ಮಾಪಕ ಆಗಿ ನಿಂತ್ಕೊಳ್ಳೋಕೆ ಸಾಧ್ಯ ಅಂತ ನನ್ನ ಇದು. ಆಮೇಲೆ ನಾನು ಇಷ್ಟು ವರ್ಷ ನನ್ನೊಂದು 4ನೇ ಸಿನಿಮಾ ಇದು. ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಉದ್ಘರ್ಷ. ಅದರಲ್ಲಿ ನನ್ನ ಪಾರ್ಟ್ನರ್ ದೇವರಾಜ್ ಸರ್ ಇದ್ದಾರೆ. ಫಸ್ಟ್ ದೇಸಾಯಿ ಅವ್ರ ಸಿನಿಮಾ ಉದ್ಘರ್ಷ ಮಾಡಿದಾಗ ಅವತ್ತೇ ನನಗೆ ಗೊತ್ತಾಯ್ತು ಏನ್ ವಾಟ್ ಸಿನಿಮಾ ರಂಗ ಅನ್ನೋದು. ಅವತ್ತೇ ಸ್ವಲ್ಪ ಅರ್ಧ ನರೇಶನ್ ತರ ಕುಡಿದ್ಬಿಟ್ಟಿದ್ದೀನಿ ಅದನ್ನದು. ಇದು ಬರುತ್ತೆ ಸರ್, ಸಣ್ಣ ಪುಟ್ಟದ್ ಬರುತ್ತೆ. ಬಟ್ ಎಲ್ಲರೂ ತೂಗಿಸ್ಕೊಂಡು ಜೊತೆಯಲ್ಲಿ ನಿಂತ್ಕೊಂಡು ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಗ್ರೇಟ್. ಅದನ್ನ ದೀಪಕ್ ಸರ್ ನಮ್ಗೆ ಇವತ್ತವ್ರ ಜೊತೆಲಿ ನಿಂತ್ಕೊಂಡಿದ್ದಾರೆ, ಮಾಡ್ಕೊಟ್ಟಿದ್ದಾರೆ. ಇನ್ನು ಒಂದು ಮುಂದಕ್ಕೆ ಏನಿದೆ, ಇನ್ನು ರಿಲೀಸ್ ಆಗಿ ಒಂದು ಯಶಸ್ಸಿದೆ, ಎಲ್ಲರ ಜೊತೆಲೂ ಮುಂದುವರಿಬೇಕು ಅಂತ ನನ್ನ ಆಸೆ ಸರ್. ಅಷ್ಟೇ ಸರ್ ಥಿಯೇಟ್ರು ಯಾವುದೇ ಫಿಕ್ಸ್ ಆಗೋದನ್ನು ಶುಕ್ರವಾರ ರಿಲೀಸ್ ಆಗುತ್ತೆ ಅಂತಂದ್ರೆ ಸೋಮವಾರದಿಂದ ಫಿಕ್ಸ್ ಆಗ್ತಾ ಹೋಗುತ್ತೆ. ಈಗ ನಾನು ಆಲ್ ಓವರ್ ಕರ್ನಾಟಕ ಅಂತ ಅನ್ಕೊಂಡಿದೀವಿ. ಈಗ ಸ್ವಲ್ಪ A-B ಆ ಸೆಂಟ್ರಲ್ B ಸೆಂಟ್ರಲ್ ಚೆನ್ನಾಗಿ ಮೂವತ್ತೆ. ಬಿಕಾಸ್ ಆಕ್ಷನ್ ಜಾಸ್ತಿ ಇದೆ ಅದರೊಳಗೆ. ಒಂದು 4:15 ಫೈಟ್ ಇದೆ, ಒಂದು 3:30 ಸಾಂಗ್ ಇದೆ. ಆಮೇಲೆ ಕಾಮಿಡಿ ನಮ್ಮ ಸದಸ್ಯರದು ಬಹಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಶೋಭ್ರಾ ಸರ್ ಇದರಲ್ಲಿ ಬಹಳ ಡಿಫ್ರೆಂಟ್ ಆಗಿ ಕಾಣ್ತಾರೆ. ಎಲ್ಲರದು ಒಂದೊಂದು ಅಭಿಮಾನಿ ವರ್ಗ ಇದೆ ಕಂಪ್ಲೀಟ್. ನಾವು ಏನ್ ಸಾಧ್ಯ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ಕೊಡ್ಲಿಕ್ಕೆ ಅಷ್ಟೂ ಒಂದು. ಯಾಕಂದ್ರೆ ಸಿನಿಮಾ ಅನ್ನೋದು ಜಸ್ಟ್ ಇಟ್ಸ್ ಅ ಎಂಟರ್ಟೈನ್ಮೆಂಟ್. ನಾವೇನ್ ಬಂದು 2 ಅವರ್ ಕುತ್ಕೊಂತೀವಿ, ಜನಗಳನ್ನ ಕರೆಸ್ತೀವಿ ಓದನ, ಅವ್ರು ಕುತ್ಕೊಂಡು ಏನೋ ಚೆನ್ನಾಗಿದೆಯಲ್ಲ, ಹೀರೋ ಚೆನ್ನಾಗಿ ಕಾಣ್ತಾನೆ, ಹೀರೋಯಿನ್ ಚೆನ್ನಾಗಿ ಕಾಣ್ತಾರೆ. ಇಲ್ಲಿ ಹಿಂದೆ ಇರ್ತಕ್ಕಂಥ ನಿರ್ದೇಶಕರ ಬಗ್ಗೆ ಹೋಗೋದು ನಮ್ದು ಟೆಕ್ನಿಷಿಯನ್ಸ್ ಮಾತ್ರ ಅಷ್ಟೇ.
ಅಲ್ಲಿರೋರಿಗೆ ಯಾವುದೋ ಅದ್ರ ಬಗ್ಗೆ ಇರಲ್ಲ. ಹೀರೋ ಹೀರೋಯಿನ್ ಒಳಗಡೆ ಏನ್ ಆರ್ಟಿಸ್ಟ್ಗಳಿದ್ದಾರೆ ಅವರೆಲ್ಲ ಹೆಂಗ್ ಚೆನ್ನಾಗಿ ಕಾಣ್ತಾರೆ, ಚೆನ್ನಾಗಿ ಮಾಡಿದಾರ, ಫೈಟ್ ಚೆನ್ನಾಗಿ ಮಾಡಿದಾರ, ಒಂದು ಕಾಮಿಡಿ ಚೆನ್ನಾಗಿದೆಯಾ, ಸೀನ್ ಚೆನ್ನಾಗಿ, ಲವ್ ಸೀನ್ ಚೆನ್ನಾಗಿ ಬಂದಿದೆ, ಇದೆಲ್ಲದನ್ನೂ ತುಂಬಿಕೊಟ್ಟಿದೀವಿ ಈ ಸಿನಿಮಾದ ಒಳಗಡೆ. ಬಹಳ ಚೆನ್ನಾಗಿ ಬಂದಿದೆ, ಎಲ್ಲ ಆಲ್ ಓವರ್ ಕರ್ನಾಟಕ ಅಂತ ಅನ್ಕೊಂಡಿದೀವಿ. ನೋಡೋಣ, ಇದು ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ ನಾವು ಇನ್ನೇನು ಒಂದು ಪ್ರಚಾರ ಅನ್ನೋದು ಸಿನಿಮಾಗೆ ಬಹಳ ಕೌಂಟ್ ಆಗುತ್ತೆ. ಅದನ್ನ ಬಹಳ ಹಬ್ಬದಿಂದನೇ ಮಾಡ್ತಾ ಇದೀವಿ. ಯಾಕಂದ್ರೆ ಕಾನ್ಫಿಡೆನ್ಸ್, ಟೆಕ್ನಿಕಲ್ ಶೋ ನೋಡಿ ಮೇಲೆ ನಮ್ಗೆ ಒಂದೇನು ಕಾನ್ಫಿಡೆನ್ಸ್ ಬಂತು, ಆ ಕಾನ್ಫಿಡೆನ್ಸ್ ಮೇಲೆ ಬಹಳ ಚೆನ್ನಾಗಿ ನಾವು ಪ್ರಚಾರನ ಶುರು ಮಾಡ್ಕೊಂಡಿದೀವಿ. ಆ ಪ್ರಚಾರ ನೋಡಿ ಇನ್ ಯಾರು ನಮ್ಮ ಹತ್ರ ಬರ್ತಾರೆ ಅದನ್ನ ಥಿಯೇಟರ್ಸ್, ಯಾಕಂದ್ರೆ ನಾನು ಹೋಗಿ ಕೇಳಲಿಕ್ಕೆ ಹೋದಾಗ ಬೇರೆ ತರ ಡಿಮ್ಯಾಂಡ್ ಆಗುತ್ತೆ ಅದನ್ನ. ಸೊ ವಾಲಂಟಿಯರ್ ಬಂದಾಗ ಅದನ್ನ, ಸೊ ನಮಗೆ ಅನುಕೂಲ ಆಗುತ್ತೆ. ಸೆಟಪ್ ಚೆನ್ನಾಗಿ ಮಾಡ್ಕೊಂತೀವಿ ಸರ್, ಸೆಟಪ್ ಚೆನ್ನಾಗಿ ಮಾಡ್ಕೊಂತ ಇದೀವಿ. ಎಲ್ಲ ಸುಮಾರು ಒಳ್ಳೊಳ್ಳೆ ಥಿಯೇಟರ್ ಸಿಗ್ತಾ ಇದೆ. ಅಬ್ಬರವಾಗಿ ರಿಲೀಸ್ ಮಾಡ್ತಿದೀವಿ. ಅದಕ್ಕೆ ನಿಮ್ಮೆಲ್ಲರ ಮೀಡಿಯಾದ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹೌದು 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 ಹೌದು, ಅದು ಅನ್ಲಾಕ್ ರಾಘವ ಅಂತಾನು ಆಗುತ್ತೆ. UR ಅಂತ ಆಕ್ಚುಲಿ ನಾವು ಇನ್ನೊಂದು ಕ್ರಿಯೇಟ್ ಮಾಡಿದ್ವಿ ಅದನ್ನ, ಅದು ಈಗಿಂತ ಮೊದಲು ಅನ್ಲಾಕ್ ರಾಘವ ಅಂತ ಅಂದ್ಬಿಟ್ಟು, ಇದು UA. ಥ್ಯಾಂಕ್ ಯು ಸರ್. ನಿಮ್ಮ ಕ್ವಶನ್ಗೆ ಫಸ್ಟ್ ಕ್ವಶನ್ ಸರ್ ಕೇಳಿದ ಕ್ವಶನ್ಗೆ ನಾನು ಆನ್ಸರ್ ಮಾಡಬೇಕು ಅಂತ ಇದ್ದೆ. ಈಗ ಸಮಸ್ಯೆ ಇಲ್ದಾರ ಸಂಸಾರ ಇಲ್ಲ, ಸಮಸ್ಯೆ ಇಲ್ದಾರ ಸಿನಿಮಾನೂ ಇಲ್ಲ ಸರ್. ಅಲ್ಲಲ್ಲ, ಅದೇನ್ ಹೌದು ಹೌದು ಇಲ್ಲ ಇಲ್ಲ, ಅಥವಾ ಅವರಿಬ್ರು ಪರ್ಸನಲ್ ನನ್ಗೇನೋ ಗೊತ್ತಿಲ್ಲ. ಪ್ರೊಡ್ಯೂಸರ್ ಆಗಿ ಅವರೇ ಹೇಳೋರು, ಸಿನಿಮಾ ನೋಡಿದ್ವಿ, ಸಿನಿಮಾ ನಮಗೆ ನೋಡಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಆಯ್ತು ಅಂತ. ಅಲ್ಲಿಗೆ ಮುಗ್ದಾಯ್ತು ಸರ್, ಅಷ್ಟೇ ಸರ್. ಈಗ ಟ್ರಾವೆಲ್ ಅಲ್ಲಿ ಇರುತ್ತೆ, ಡೈರೆಕ್ಟರ್ ಪ್ರೊಡ್ಯೂಸರ್ ನಗ್ತಾ ಜೊತೆಲಿ ನಿಂತಿದ್ದಾರೆ ಅಂದ್ರೆ ಡನ್ ಅಂಡ್ ಡಸ್ಟೆಡ್. ಅದು ಅವರಿಬ್ಬರು ಪರ್ಸನಲ್ ನಂಗೆ ಗೊತ್ತಿಲ್ಲ. ಅದು ಇಲ್ಲ, ರವಿ ಸರ್ ನನ್ನ ಜೊತೆಯಲ್ಲಿ ಬಹಳ ಆತ್ಮೀಯಗಳಿರು, ಸುಮಾರು ಒಂದು 35 ವರ್ಷದಿಂದ ನಮ್ಮ ಏರಿಯಾನೇ, ಫುಲ್ ಹನುಮಂತ ನಗರನೇ. ಹಾಗಾಗಿ ಅವ್ರ ಬಗ್ಗೆ ನನಗೊಂದು ಬಹಳ ಅಭಿಮಾನ, ಒಂದು ಪ್ರೀತಿ. ನಾವು ಅಲ್ಲಿ ಕುತ್ಕೊಂಡಾಗ ಹಿಂಗ್ ಬಂದಾಗ ಮಾತುಕತೆ ಆದಾಗ ಅವರಿಗೆ ಮನಸ್ಸಿಗೆ ಆಕ್ಚುಲಿ ಅವರೊಂದು ವ್ಯಕ್ತಪಡಿಸಿದ್ರು. ಬಟ್ ಎಲ್ಲದನ್ನು ಗೆದ್ಕೊಂಡ್ಬಿಟ್ಟು ನಾವು ಈ ಹಂತಕ್ಕೆ ಬಂದಿದೀವಿ ಅಂತಂದಾಗ ಅವ್ರಿಗೆ ಬಹಳ ಖುಷಿಯಾಗಿದೆ. ಅದನ್ನ ಇದಕ್ಕೆ ನಮ್ಮ ಗಿರೀಶ್ ಸರ್ ಆಕ್ಚುಲಿ ಸಾಥ್ ಕೊಟ್ಟಿದ್ದಾರೆ, ಇಡೀ ಚಿತ್ರತಂಡ. ಅದೇನಂದ್ರೆ ಏನೇ ಬಂದ್ರು ಎದ್ದು ನಿಂತ್ಕೊಂತೀವಿ ಎದೆಗಾರಿಕೆ ಅಂತಂದ್ರೆ ಅದು ಮಾತ್ರ ಈ ಸಿನಿಮಾ ಇಂಡಸ್ಟ್ರಿ ನಿಂತ್ಕೊಳ್ಳೋಕೆ ಸಾಧ್ಯ. ಯಾಕಂದ್ರೆ ನಮ್ಮಲ್ಲಿ ಸುಮಾರು ಜನ ಪ್ರೊಡ್ಯೂಸರ್ಸ್ ನೆಕ್ಸ್ಟ್ ಪಿಕ್ಚರ್ ಕಂಟಿನ್ಯೂ ಮಾಡಲ್ಲ, ಆ ಥರದ್ದು ಆಗುತ್ತೆ. ಯಾಕಂದ್ರೆ ಆ ಥರ ಇದೆ, ಮುಂದಿನ ಪಿಕ್ಚರ್ ಏನ್ ಮಾಡ್ತಾನಲ್ಲೋ ಅಂತ ಅಂದ್ಬಿಟ್ಟು ಈ ಸಿನಿಮಾದವರೆಲ್ಲ ಏನ್ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ನಾವ್ ಎಲ್ಲದನ್ನು ಮೀರಿ ನಿಂತ್ಕೊಂಡಿದೀವಿ ಸಿನಿಮಾ ಮಾಡೋದಕ್ಕೆ ಅಂತಾನೆ. ಅದು ಪ್ಯಾಷನ್. ನೀವು ದುಡ್ಡು ಇರುತ್ತೆ ಅಂತ ನೀವು ಸಿನಿಮಾ ಮಾಡಕ್ಕಲ್ಲ, ಅದು ದುಡ್ಡು ಇಲ್ಲ ಅಂತಾನು ಸಿನಿಮಾ ಮಾಡಲ್ಲ ಅಂತಲ್ಲ. ಆ ಪ್ಯಾಷನ್ ಇದೆಯಲ್ಲ, ಪ್ಯಾಷನ್ ನಮ್ಮನ್ನ ಈ ಚಿತ್ರರಂಗದಲ್ಲಿ ಏನೇ ಬಂದು ಎದುರಿಸ್ಕೊಂಡು ಹೋಗೋದನ್ನ ಕಲಿಸ್ಕೊಡುತ್ತೆ. ಅನುಭವಗಳು ನಮಗೆ ಇನ್ನೊಂದು ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅನ್ಕೊಳ್ತೀನಿ. ಅದು ಬಿಟ್ರೆ ಮಿಕ್ಕಿದ್ದೆಲ್ಲ ತಲೆಯನ್ನು ತೆಗಿಬೇಕು. ನಮ್ದೆಲ್ಲ ಏನೇನಂದ್ರೆ ಸಿನಿಮಾ ಚೆನ್ನಾಗಿ ಬಂದಿದೆ. ಫೈನಲ್ಲಿ ನಾನಿರ್ತೀನ, ಡೈರೆಕ್ಟರ್ ಸರ್ ಇರ್ತಾರ, ಇನ್ನೊಬ್ರು ಇರ್ತಾರ, ಗೊತ್ತಿಲ್ಲ. ಅದನ್ನ ಅದು ಸಿನಿಮಾ ಒಂದು ನಿಮ್ ಕಣ್ಣಿಗೆ ಕಾಣುತ್ತೆ, ಅದ್ರ ಒಳಗಡೆ ನೋಡೋ ಆಡಿಯನ್ಸ್ ಅದು ಯಾವ್ದು ಕಾಣೋದಿಲ್ಲ. ಸಿನಿಮಾ ಚೆನ್ನಾಗಿ ಬಂದಿದೆ, ನನಗೆ ಅದೊಂದು ಬಹಳ ನನಗೆ ಸಂತೋಷದ ವಿಷಯ ಇಡೀ ಚಿತ್ರತಂಡಕ್ಕೆ. ಆಮೇಲೆ ನಮ್ಮ ಚಿತ್ರದಲ್ಲಿ ಎಲ್ಲ ಟೆಕ್ನಿಷಿಯನ್ಸ್, ಈವನ್ ಫೈಟ್ ಸೀನ್ ಮತ್ತೆ ನಮ್ಗೆ ಅರ್ಜುನ್ ಸರ್ ಇದ್ದಾರೆ, ವಿನೋದ್ ಸರ್ ಇದ್ದಾರೆ, ಅವ್ರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರ ತಂಡಕ್ಕೆ ಧ್ಯಾನ ಹೇಳ್ಬೇಕಾಗತ್ತೆ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೇಳಿನೂ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇನ್ನು ರಾಜನ್ ಸರ್ ಅವರು ಸೌಂಡ್ ಎಫೆಕ್ಟ್ಸ್ ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇನ್ನು ಯೂನಿಫೈಲ್ ಬಂದ್ರೆ ಅಲ್ಲಿ ಕಿರಣ್ ಅವರು ಕಂಪ್ಲೀಟ್ ಪಾಪ ನಮ್ಮ ಜೊತೆ ಡೇ ಅಂಡ್ ನೈಟ್, ಎಸ್ಪೆಷಲಿ ನಮ್ಮ ಮಾರ್ಕೆಟಿಂಗ್ ಹೆಡ್ ನಮ್ಮ ಸುನಿಲ್ ಮಾನಿ ಏನಿದ್ದಾರೆ ಅವ್ರ ಜೊತೆ ಒಳಗೆ ಕಂಪ್ಲೀಟ್ ಆಗಿ ನಿನ್ನೆ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡ್ಕೊಟ್ಟಿದ್ದಾರೆ. ನಮ್ಮ ಚಿತ್ರತಂಡ ಇವನ್ ಏಟಿಂಗ್ ಸಿಸ್ಟಮ್, ನಮ್ಮ DOP ಅವರು, ನಮ್ಮ ರೈಟರ್ ಆಕ್ಚುಲಿ ಸತ್ಯಪ್ರಕಾಶ್ ಅವರು, ಅವ್ರದ್ದು ಬರವಣಿಗೆ, ಇವ್ರದ್ದು ಮೆರವಣಿಗೆ, ಈ ತರದ ಟ್ಯಾಗ್ಲೈನೆಲ್ಲ ಬಂದಿದೆ. ಅವ್ರದ ಒಂದು ಯೋಗದ ಸಹಯೋಗದಲ್ಲಿ ಒಂದು ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ. ನಾನು ಇಡೀ ಚಿತ್ರತಂಡಕ್ಕೆ ಪ್ರತಿಯೊಬ್ಬರಿಗೂ, ಇಲ್ಲಿ ನಮ್ಮ ಅಸೋಸಿಯೇಟ್ಸ್ ಮತ್ತೆ ನಮ್ಮ ಚಿತ್ರತಂಡದಲ್ಲಿ ವರ್ಕ್ ಮಾಡಿರೋ ಪ್ರತಿಯೊಬ್ಬರು ಬಂದಿದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಪ್ಲಸ್ ನಮ್ಮ ಅಭಿಮಾನಿಗಳು ಅಥವಾ ನನ್ನ ಸ್ನೇಹಿತರು ಸುಮಾರು ಜನ ಬಂದಿದ್ದಾರೆ, ನಮ್ಮ ಬಂಧುಗಳು ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಶಿವಮೊಗ್ಗ ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ದೇವರಾಜ್ ಸರ್ ನಿಮಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಪ್ರಸನ್ನ ಸರ್ ನಿಮಗೂ ಥ್ಯಾಂಕ್ಸ್. ಶಾರದಾ ಅವರ ಫ್ಯಾಮಿಲಿ ಪ್ರತಿಯೊಬ್ಬರು ಬಂದಿದ್ದೀರಾ, ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮಂಜಣ್ಣ ನೀವು ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಂಜುನಾಥ್ ಸರ್, ನಿಮ್ಗೂ ಥ್ಯಾಂಕ್ಸ್ ಎಲ್ಲರ ಪರವಾಗಿ. ಅದೇ ರೀತಿಯಾಗಿ ಇದೀಗ ನಮ್ಮ ನಾಯಕ ನಟ ಮಾತನಾಡುವಂತಹ ಸಮಯ. ಟ್ರೈಲರ್ ನೋಡಿದ್ಮೇಲೆ ಫಾರ್ ಶೋರ್ ಮೈಕ್ ಸಿಕ್ತಲ್ಲ ಅನ್ನೋದೊಂದು ಸಂತೋಷ ಆಗ್ತಿದೆ. ಸಿನಿಮಾ ದೇವರಣೆಗೂ ಇಷ್ಟೊಂದೆಲ್ಲ ಸೀರಿಯಸ್ ಆಗಿಲ್ಲ. ಇವಾಗ ಸಿಚುವೇಶನ್ ಯಾಕೋ ಸೀರಿಯಸ್ ಆಗಿ ತುಂಬಾ ಕಾಣ್ತಿದೆ, ಬಟ್ ಸಿನಿಮಾ ಅಂತೂ ದೇವರಣೆಗೆ ಸೀರಿಯಸ್ ಆಗಿಲ್ಲ. ತುಂಬಾ ನಗ್ತೀರಾ, ಎಂಜಾಯ್ ಮಾಡ್ತೀರಾ. ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ಸಾಧು ಸರ್ ನೇಚರ್ ಹೇಗಂದ್ರೆ, ನಂದು ಸಾಧು ಸರ್ ಕಾಂಬಿನೇಷನ್ ಹೇಗಿರುತ್ತೆ ಅಂದ್ರೆ, ನಾನು ಕಿವಿ ಕೊಟ್ಟು ಕೇಳಿಸ್ಕೊಂಡಿರ್ತೀನಿ, ಮಾವಾ ಈ ಬೀಗಗಳು ಎಲ್ಲ ಉಸಿರಾಡ್ತಾವ್ ಕಣೋ, ಈ ಬೀಗಗಳಿಗೆ ಜೀವ ಇದೆ ಕಣೋ ಅಂತಿರ್ತಾರೆ. ಅವ್ರು ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್. ಲೇ ರಾಘವ, ನಾನು 25 ವರ್ಷದಿಂದ ಕೇಳಿಸ್ಕೊಂತೀನಿ ಕಣ, ಇದ್ರ ಗಾಳಿನೂ ಬರ್ತಿಲ್ವಲ್ಲೋ ಅಂತ ಅವರು ರಾಘವೇಂದ್ರ.
ಸೆಕೆಂಡ್ ಹಾಫ್ ಬಂದ್ರೆ ಈ ತರ ಅಕವಾ ಕಾಕರಿ ಕುಸು ಕೋಕರಿ ಕಾಕರಿ ಕಾಕವಾ ಅಂತ ಏನೇನೋ ಮಾತಾಡ್ತಿರ್ತಾರೆ. ಬಟ್ ತುಂಬಾ ಫನ್ ಆಗಿ ಸಿನಿಮಾ, ತುಂಬಾ ಹ್ಯೂಮರಸ್ ಆಗಿ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಬಂದಿದೆ ಅಂಡ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಅಂಡ್ ಇವತ್ತು ಈ ಹಂತಕ್ಕೆ ನಾವೆಲ್ಲ ಬಂದು ಒಂದು ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದೀವಿ ಅಂದ್ರೆ ಇದಕ್ಕೆ ನಮ್ಮ ಗಿರೀಶ್ ಸರ್ ಹಾಗೇನೆ ಮಂಜುನಾಥ್ ಸರ್ ಇಬ್ರು ತುಂಬಾ ಕಾರಣ. ವಾಟ್ ಎವರ್ ದ ರೀಸನ್ಸ್, ಮಧ್ಯದಲ್ಲಿ ಏನೇನಾಯ್ತು ಹಾಡು ಮೂಡು ಅದು ನನಗೆ ಬೇಡ. ಫೈನಲಿ ಸಿನಿಮಾ ಬರ್ತಿದೆ 7ನೇ ತಾರೀಕು, ಅಷ್ಟೇ ನನಗೆ ಇಂಪಾರ್ಟೆಂಟ್, ನನ್ನ ತಂಡಕ್ಕೆ ಇಂಪಾರ್ಟೆಂಟ್. ಅಂಡ್ ಅಶ್ವಿನಿ ಮೇಡಮ್ ಬಗ್ಗೆ ಹೇಳಲೇಬೇಕು. ಫಸ್ಟ್ ಟೈಟಲ್ ಲಾಂಚ್ ಇಂದ ಹಿಡಿದು ಇವತ್ತು ಟ್ರೈಲರ್ ಲಾಂಚ್ ವರೆಗೂ ತುಂಬಾ ಸಪೋರ್ಟಿವ್ ಆಗಿ ನಮ್ ಜೊತೆಗೆ ನಿಂತಿದ್ದಾರೆ. ಅಶ್ವಿನಿ ಮೇಡಮ್ ಬಗ್ಗೆ ಖುಷಿ ಏನಾಗೋದು ಅಂದ್ರೆ, ನಮಗೆ ಎಲ್ಲೂ ಒಂದ್ ಕಡೆ ಅವ್ರನ್ನ ಭೇಟಿ ಆಗ್ಬೇಕು ಅಥವಾ ಅವ್ರನ್ನ ಮೀಟ್ ಮಾಡ್ಬೇಕು ಅಂದಾಗ ಆ ಒಂದು ಎಲ್ಲೋ ತುಂಬಾ ಡಿಫಿಕಲ್ಟಿ ಅನ್ಸಲ್ಲ. ಅವರು ಇಂಡಿಯಾದಲ್ಲಿ ಇದ್ದಾಗ ಅಥವಾ ಬ್ಯಾಂಗ್ಳೂರ್ನಲ್ಲಿ ಇದ್ದಾಗ ಭೇಟಿ ಆಗೇ ಆಗ್ತಾರೆ. ಅಫ್ಕೋರ್ಸ್ ಅವ್ರು ಔಟ್ ಸೈಡ್ ಇದ್ದಾಗ ಕಷ್ಟ ಆಗೋದಿಲ್ಲ. ಬಟ್ ಯಾವ್ದು ಆಕ್ಸೆಸ್ ಅನ್ನೋದಿದೆ ಅಲ್ಲ, ಈ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡೋದು, ಅದಕ್ಕೆ ನಾವು ಯಾವತ್ತೂ ಹೇಳೋದು ದೊಡ್ಡ ಮನೆ ಅಂತ. ಅಂಡ್ ದೊಡ್ಡ ಮನೆಯಿಂದ ಅವ್ರು ಬಂದು ನನ್ನ ಇಡೀ ಸಿನಿಮಾ ತಂಡಕ್ಕೆ ತುಂಬಾ 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 ಪ್ರೋತ್ಸಾಹ ನೀಡಿದ್ದಕ್ಕೆ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್. ಸಿನಿಮಾ ಬಗ್ಗೆ ನೀವು ಆಲ್ಮೋಸ್ಟ್ ಎಲ್ಲರೂ ತುಂಬಾ ಹೇಳಿದ್ದಾರೆ. ವೆರಿ ಹ್ಯೂಮರ್. ರಾಘವ ಲೈಫ್ ಅನ್ನೋ ಲಾಕ್ ಅಲ್ಲಿ ಸಿಗಾಕೊಂತಾನೆ, ಅದರಿಂದ ಹೇಗೆ ಆಚೆ ಬರ್ತಾನೆ ಅನ್ನೋದೇ ಒಂದು ಸಿನಿಮಾದ ಕತೆ. ಅಂಡ್ ಇವತ್ತು ಟ್ರೈಲರ್ ಏನ್ ನೋಡಿದೀರಾ, ನನ್ನನ್ನ ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ನನ್ನ ಸಿನಿಮಾನ ರೆಪ್ರೆಸೆಂಟ್ ಮಾಡ್ಬೋದು. ಬಟ್ ಇದ್ರ ಹಿಂದೆ ತುಂಬಾ ತುಂಬಾ ಹಾರ್ಡ್ ವರ್ಕ್. ಅನೂಪ್ ಸಿಲಿನ್ ಸರ್ ಅವರ ಮ್ಯೂಸಿಕ್, ಲವಿತ್ ಅವರ ಕ್ಯಾಮ್ರಾ ವರ್ಕ್, ನಮ್ಮ ದೀಪಕ್ ಸರ್ ಅವರ ಬ್ರೈನ್, ಹಾಗೇನೆ ಸತ್ಯ ಸರ್ ಅವರ ರೈಟಿಂಗ್ ಅಂಡ್ ಫೈಟರ್ಸ್, ಡ್ಯಾನ್ಸರ್ಸ್, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ಸ್, ಮೇಕಪ್ ಎಲ್ಲರೂ ತುಂಬಾ ಇಟ್ಸ್ ನಾಟ್ ಎ ಸ್ಮಾಲ್ ಪ್ರೋಸೆಸ್, ಒಂದು ದೊಡ್ಡ ಜರ್ನಿ ಇದು. ಅಂಡ್ ಹೇಳ್ದಂಗೆ ಮಧ್ಯರಾತ್ರಿ 3:15 ಕಾಲ್ ಬಂತು, ಇವಾಗ ಟ್ರೈಲರ್ ರೆಡಿ ಆಯ್ತು ಅಂತ. ಅಂಡ್ ಓಡಾಡಿದಂತ ನಮ್ಮ ಸುನಿಲ್ ಮಾನೆ ಅವರು, ಪ್ರಶಾಂತ್ ಬಾಗೂರು, ಯೂನಿಫೈ ಮೀಡಿಯಾದಲ್ಲಿ ಕಿರಣ್ ಅವರು ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ. ಒಬ್ಬ ಕಲಾವಿದ ಬೆಳಿಬೇಕು ಅಂದಾಗ ಟೀಮ್ ಅಲ್ಲೇ ನನ್ನ ಹುಡುಗ ಗುರು ನಾನ್ ಬೆಳೆಸ್ಬೇಕು ಅನ್ನೋ ಮನಸ್ಥಿತಿ ಇರ್ಬೇಕು, ಇಲ್ಲಾಂದ್ರೆ ಯಾರು ಬೆಳೆದಿಕ್ಕಾಗಲ್ಲ. ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇನೆ, ಒಬ್ಬ ಹೊಸ ಕಲಾವಿದನಾಗಿ ಸಿನಿಮಾ ರಂಗಕ್ಕೆ ಕಾಲಿಡ್ತಾ ಇದ್ದೀನಿ. ನಮ್ ಹುಡುಗ ನನ್ನ ಭಾಷೆಯ ಹುಡುಗ ಅಂತ ನನಗೆ ಪ್ರೋತ್ಸಾಹ ನೀಡಿ, ಹೇಗೆ ನಾವೆಲ್ಲ ಕನ್ನಡ ಬೆಳೆಸಿ ಅಂತ ಹೇಳ್ತೀವಿ, ಹೊಸ ಸಿನಿಮಾ ಬಂದಾಗ, ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಜಾಸ್ತಿ ನಾನೇನು ಕೊರಿಯೋದಿಕ್ ಹೋಗಲ್ಲ. ಸಿನಿಮಾ ಫೆಬ್ರವರಿ 7ನೇ ತಾರೀಕು ಬಿಡುಗಡೆ ಆಗ್ತಿದೆ. ಎಲ್ಲ ಎಂಜಾಯ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಸಮೇತ ನಡ್ಕೊಂಡಾದ್ರೂ ಬನ್ನಿ, ಆಟೋದಲ್ಲಾದ್ರೂ ಬನ್ನಿ, ಕಾರಲ್ಲಾದ್ರೂ ಬನ್ನಿ, ಬಸ್ಸಲ್ಲಾದ್ರೂ ಬನ್ನಿ. ದಯವಿಟ್ಟು ಬಂದು ಸಿನಿಮಾ ನೋಡಿ ನನಗೆ, ನನ್ನ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಸೋ ಮಚ್.